ಸ್ನೇಹಿತರೆ, ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಆ, ಇತ್ತೀಚೆಗೆ ಉದ್ಯೋಗಗಳ ಪರ್ವ ಅಂತಲೇ ಹೇಳ್ಬೋದು. 52,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಈ ಸರ್ಕಾರ ನೇಮಕಾತಿ ಮಾಡ್ಕೊಳ್ತೀನಿ ಅಂತ ಹೊರಟಿದೆ. ಆ ಒಂದು ಇದರಲ್ಲಿ ಇವಾಗ ಆಲ್ರೆಡಿ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಜೊತೆಗೆ ಎಲ್ಲರ ಬಹುನಿರೀಕ್ಷಿತ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಅಪ್ಲಿಕೇಶನನ್ನು ಕರೆದಿದೆ. ಈ ಅಪ್ಲಿಕೇಶನ್ ಹಾಕುವ ವಿಚಾರದಲ್ಲಿ ಏನೆಲ್ಲ ಅರ್ಹತೆಗಳಿರಬೇಕು, ಯಾವೆಲ್ಲ ಮಾಹಿತಿಗಳು ಬೇಕಾಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಆಲ್ರೆಡಿ ಕಳೆದ ವಿಡಿಯೋನಲ್ಲಿ ತಿಳ್ಕೊಂಡಿದ್ದೀವಿ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಜೊತೆಗೆ ಮದುವೆ ಆಗಿರ್ತಕ್ಕಂಥ ಮಹಿಳೆಯರು ಯಾವುದರ ಕ್ಯಾಸ್ಟು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರಬೇಕಾಗತ್ತೆ. ಈ ಎಲ್ಲ ವಿಚಾರವನ್ನು ಕಳೆದ ತರಗತಿನಲ್ಲಿ ತಿಳ್ಕೊಂಡಿದ್ದೀವಿ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಅಥವಾ ಅನಂತಜ್ಞಾನಧಾರೆ ಅಂತ ಟೈಪ್ ಮಾಡಿ ನೀವು ಅದು ಯಾವ ಮಾಹಿತಿ ಬೇಕೋ ಅದನ್ನು ಕೇಳ್ಕೊಂಡ್ರೆ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಜೊತೆಗೆ ಸ್ನೇಹಿತರೆ, ನಮ್ಮದು ಸಂಪೂರ್ಣ ವ್ಯಾಕರಣ ಸಂಬಂಧಪಟ್ಟಂಥ ವಿಡಿಯೋ ತುಂಬ ಅದ್ಭುತವಾಗಿದೆ, ನೋಡ್ಕೊಳ್ಳಿ. ಏನು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ 25 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಬಹುತೇಕ ಎಲ್ಲ ಪ್ರಶ್ನೆಗಳ ಆಧಾರದ ಮೇಲೆ ಆ ವಿಡಿಯೋವನ್ನು ರೆಡಿ ಮಾಡಿದ್ವಿ. ಸುಮಾರು 2.5 ಲಕ್ಷ ಜನರ ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥ ವಿಡಿಯೋ ಅಂತ ಹೇಳ್ತಾ, ಇಂದಿನ ತರಗತಿಯಲ್ಲಿ ನಾವು ರೋಸ್ಟರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏನು ರೋಸ್ಟರು, ನಾವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ? ಎಲ್ರಿಗೂ ಕೂಡ ಗೊಂದಲ ಇರುತ್ತೆ. ಏಕೆಂದರೆ ಹಿಂದೆ ಅಪ್ಲಿಕೇಶನ್ ಹಾಕಿರೋರಿಗೆ ಒಂದಷ್ಟು ಅನುಭವ ಇರುತ್ತೆ, ಹೊಸದಾಗಿ ಅಪ್ಲಿಕೇಶನ್ ಹಾಕುವಂಥವ್ರಿಗೆ ಏನಾಗುತ್ತೆ ಒಂದಷ್ಟು ಗೊಂದಲಗಳಿರ್ತವೆ. ಹೇಗೆ ಅಪ್ಲಿಕೇಶನ್ ಹಾಕೋದು, ಎಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಿ ನಾವು ಜಡ್ಜ್ ಮಾಡಬೇಕಾಗತ್ತೆ. ಹಾಗಾಗಿ ಇದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಆಗಿದೆ. ನಾವು ಕಳೆದ ತರಗತಿನಲ್ಲಿ ಜಿಲ್ಲಾವಾರು ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾರೆ ಅವರೇನೆ. ಬೆಂಗಳೂರು ನಗರದಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ, ಬೆಂಗಳೂರು ಗ್ರಾಮಾಂತರ ಎಷ್ಟಿದೆ, ಉಡುಪಿ ಎಷ್ಟಿದೆ ಅಂತೇಳಿ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದೇನೋ ತುಮಕೂರಲ್ಲಿ 50 ಹುದ್ದೆಗಳು ಖಾಲಿ ಇದೆ, ಬೆಳಗಾವಿಯಲ್ಲಿ 48 ಹುದ್ದೆಗಳು ಖಾಲಿ ಇದ್ದಾವೆ, ಮಂಡ್ಯದಲ್ಲೂ ಕೂಡ 50 ಹುದ್ದೆಗಳು ಖಾಲಿ ಇದ್ದಾವೆ, ಹೌದಲ್ವಾ? ಇದರಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ, ಯಾವ ಜಿಲ್ಲೆಗೆ ನಾವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಅಂತಕ್ಕಂಥದ್ದು ಸಾಕಷ್ಟು ಗೊಂದಲಗಳಿಗೆ ನಮಗಿರುತ್ತೆ. ಹಾಗಾದರೆ ಹಿಂಗೆ ಅಪ್ಲಿಕೇಶನ್ ಹಾಕೋದು? 50 ಹುದ್ದೆ ಇದ್ದಾವೆ ಅಂದ ತಕ್ಷಣವೇ ಹಾಕ್ಬಿಡೋದಾ? ನಮ್ಮ ಕ್ಯಾಟಗರಿ ನೋಡಬೇಕಾಗತ್ತೆ, ನಮ್ಮ ಪರ್ಸೆಂಟೇಜ್ಗಳನ್ನ ನೋಡಬೇಕಾಗತ್ತೆ, ಜೊತೆಗೆ ನಾವು ವಾಸಸ್ಥಳಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಹೆಣ್ಮಕ್ಳಿಗಂತೂ ತುಂಬ ದೂರ ಇರುವಂಥ ಕಡೆ ಹಾಕೋಕ್ಕಾಗೋದಿಲ್ಲ, ನಮಗೆ ಅಲ್ಲಿ ಜಾಬ್ಗಳು ಇದಾವಾ ಇಲ್ವಾ ಎಲ್ಲ ಮಾಹಿತಿ ಬೇಕಾಗುತ್ತೆ. ಹಾಗಾಗಿ ಆ ಎಲ್ಲ ಮಾಹಿತಿಯನ್ನು ಎಲ್ಲ ಹಾಕಿದ್ರೆ ಸೂಕ್ತ ಅಂತಕ್ಕಂಥದ್ದನ್ನು ಒಂದು ಅನಾಲಿಸಿಸ್ ಮಾಡುವಂಥ ಒಂದು ಐಡಿಯಾವನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಇನ್ನು ಮೊದಲನೇದು ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಿದ್ದು ಸ್ನೇಹಿತರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಿದ್ದು. ಬೆಂಗಳೂರು ನಗರದಲ್ಲಿ ಒಟ್ಟು 20 ಹುದ್ದೆಗಳು ಖಾಲಿ ಇದ್ದಾವೆ. 20 ಹುದ್ದೆಗಳಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಇಲ್ಲಿ ತುಂಬ ಪ್ರಮುಖ ಇರ್ತಕ್ಕಂಥ ವಿಚಾರ. ಕ್ಯಾಟಗರಿಯನ್ನು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ವರ್ಗೀಕರಣವನ್ನು ಕೊಟ್ಟಿದ್ದಾರೆ ರೋಸ್ಟರಲ್ಲಿ. ಯಾವ ಪಂಗಡಗಳಿಗೆ ಅಥವಾ ಪ್ರವರ್ಗಗಳಿಗೆ ಅಥವಾ ಜಾತಿಗಳಿಗೆ, ಕ್ಯಾಸ್ಟ್ಗೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತೇಳಿ. ಇಲ್ಲಿ ಉದಾಹರಣೆಗೆ ನಾನು ಫಸ್ಟ್ ಒಂದು ಡೀಟೇಲ್ ಆಗಿ ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಟೈಮ್ ಏನಾಗುತ್ತೆ ನಿಮಗೆ ಅನಾಲಿಸಿಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಪ್ರವರ್ಗ 1ಕ್ಕೆ ಇದ್ರು ಅಂತ ಇಟ್ಕೊಳ್ಳಿ ಅಭ್ಯರ್ಥಿಗಳು, ಅವ್ರು ನೋಡ್ಕೊಳ್ಳಿ, ಎಲ್ಲ ಹುದ್ದೆಗಳು 0,0,0,0 ಇದೆ. ಇವರು ಬೆಂಗಳೂರು ನಗರಕ್ಕೆ ಅಪ್ಲಿಕೇಶನ್ ಹಾಕೋದ್ರಿಂದ ಅಷ್ಟು ಸೂಕ್ತ ಅಲ್ಲ, ವ್ಯರ್ಥ ಅಂತ ಹೇಳೋದಕ್ಕಾಗೋದಿಲ್ಲ, ಸೂಕ್ತ ಅಲ್ಲ. ಯಾಕೆ ಅಂದರೆ ಈ ಪ್ರವರ್ಗ 1 ಅವರು ಏನೋ ಮಾಡಬೇಕಾಗುತ್ತೆ, ನಾನು ಬೆಂಗಳೂರು ನಗರದಲ್ಲೇ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಇವರು ಸಾಮಾನ್ಯ ಪೋಸ್ಟ್ಗಳು ಎಷ್ಟಿದ್ದಾವೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಅಂದರೆ ಮಹಿಳಾ ಅಭ್ಯರ್ಥಿ ಆಗಿದ್ರೆ 3 ಪೋಸ್ಟ್ಗಳು ಸಿಗುತ್ತೆ ಸಾಮಾನ್ಯಕ್ಕೆ. ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ 2 ಸಿಗುತ್ತೆ, ಅದು ಗಂಡು ಮಕ್ಳಿಗೂ ಆಗುತ್ತೆ ಹೆಣ್ಮಕ್ಳಿಗೂ ಆಗುತ್ತೆ. ಇನ್ನು ಅಂಗವಿಕಲರಿದ್ದರೆ 1 ಡಬಲ್ ಸ್ಟಾರ್ ಇದೆ. ಇಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ, 1 ಸ್ಟಾರ್ ಇದ್ದರೆ ಏನು, ಡಬಲ್ ಸ್ಟಾರ್ ಇದ್ದರೆ ಏನು ಅಂತೇಳಿ ಆಮೇಲೆ ವಿವರಣೆ ಕೊಡ್ತೀನಿ. ಫಸ್ಟ್ ಇದನ್ನು ನೋಡ್ಕೊಂಬಿಡಿ, ಯಾಕೆಂದರೆ ಎಲ್ರಿಗೂ ಇದು ಗೊಂದಲ ಇರುತ್ತೆ. 1 ಸ್ಟಾರ್ ಇದ್ದರೆ ಇದು 1 ಆರ್ಮ್ ಅಂತ ಹೇಳಿ ಅವ್ರಿಗೆ ಸಂಬಂಧಪಟ್ಟ ಅಂಗವಿಕಲತೆ ಇರುವಂಥವ್ರಿಗೆ. ನೆಕ್ಸ್ಟ್ 2 ಸ್ಟಾರ್ ಇದ್ದರೆ ಡಮ್ ಆ್ಯಂಡ್ ಡಫ್ಟ್ ಅಂತ ಹೇಳ್ತೀವಲ್ಲ, ಕಿವುಡರು, ಮೂಗರು, ಈ ಥರದವ್ರು ಇರ್ತಾರಲ್ಲ, ಅವ್ರಿಗೆ ಮೀಸಲಾಗಿರ್ತಕ್ಕಂಥ ಹುದ್ದೆ. ಆ ಹುದ್ದೆಯನ್ನು ಬೇರೆ ಯಾರಿಗೂ ಕೊಡೋದಿಲ್ಲ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ ಅಂಗವಿಕಲತೆಯಲ್ಲಿರ್ತಕ್ಕಂಥ ವಿಶೇಷ ಚೇತನದಲ್ಲಿರ್ತಕ್ಕಂಥ ಆ ಹುದ್ದೆಗಳನ್ನ ಬೇರೆ ಯಾರಿಗೂ ಕೊಡೋದಿಲ್ಲ, ಅದು ಸ್ಟಾರ್ ಮಾರ್ಕ್ ಅವ್ರಿಗೆ ಫಿಕ್ಸ್ ಇರುತ್ತೆ. ಇನ್ನು ಮಾಜಿ ಸೈನಿಕರಿದ್ದರೆ ಅದು ನಮಗೆ ಬರೋದಿಲ್ಲ. ಮಾಜಿ ಸೈನಿಕರು ಯಾರಾದರೂ ಇದ್ದರೆ ಅವ್ರ ಅಪ್ಲಿಕೇಶನ್ ಹಾಕೊಳ್ತಾರೆ. ಕನ್ನಡ ಮಾಧ್ಯಮಕ್ಕೆ 1 ಇಲ್ಲ. ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, 20 ಹುದ್ದೆ ಇದ್ದಾವೆ ಅಂತ ಬೆಂಗಳೂರು ನಗರದಲ್ಲಿ ಅಪ್ಲಿಕೇಶನ್ ಹಾಕೊಂಡ್ರೆ ಸಾಮಾನ್ಯ ಅಭ್ಯರ್ಥಿಗಳು ಏನೂ ಪ್ರಯೋಜನ ಇಲ್ಲ. ಯೋಜನಾ ನಿರಾಶ್ರಿತರಿದ್ದರೆ ಅವ್ರು ಅಪ್ಲೈ ಮಾಡ್ಕೊಳ್ಬೋದು. ತೃತೀಯ ಲಿಂಗಿಗಳಿದ್ದರೆ ಕೂಡ ಅವರು ಅಪ್ಲೈ ಮಾಡ್ಕೊಬೋದು. ಈ ಹುದ್ದೆಗಳನ್ನ ಬೇರೆ ಯಾರಿಗೂ ಕೊಡೋದಿಲ್ಲ ಅವರು, ಓಕೆನಾ? ತೃತೀಯ ಲಿಂಗಿ ಅಂತ ರಿಸರ್ವ್ ಇಟ್ಟರೆ ಅವ್ರಿಗೆ ಮಾತ್ರ ಆ ಹುದ್ದೆಯನ್ನು ಕೊಡ್ತಾರೆ. ಆ ಹುದ್ದೆ ಖಾಲಿ ಉಳ್ಕೊಂಡ್ರು ಕೂಡ ಅದನ್ನು ಬೇರೆಯವ್ರಿಗೆ ಕೊಡೋದಿಲ್ಲ. ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಬೆಂಗಳೂರು ನಗರದಲ್ಲಿ ಪ್ರವರ್ಗ 1 ಅವರು ಅಪ್ಲಿಕೇಶನ್ ಹಾಕೋದ್ರಿಂದ ಏನಾದರೂ ನಾವು ಕ್ಯಾಸ್ಟ್ ಮೇಲೆ ಕ್ಲೈಮ್ ಮಾಡ್ಕೊಳ್ತೀವಿ ಅನ್ನೋಂಥ ನಿರೀಕ್ಷೆ ಇರೋರು ಹಾಕಿದ್ರೆ ಅಲ್ಲಿ ಪ್ರಯೋಜನ ಇಲ್ಲ. ಇನ್ನು ಪ್ರವರ್ಗ 2 ಹೇಗೆ ಬರೋಣ, ಇಲ್ಲಿ ಇತರೆಗೂ ಒಂದಿದೆ. ಇತರೆ ಅಂತಂದ್ರಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಯಾವುದನ್ನು ಪರಿಗಣಿಸೋದಿಲ್ಲ, ಮೆರಿಟ್ ಯಾರಿಗೆ ಹೈಯೆಸ್ಟ್ ಬಂದಿರ್ತದೋ ಅವ್ರಿಗೆ ಕೊಟ್ಬಿಡ್ತಾರೆ ಇತರೆ ಅಂತಂದರೆ. ಇನ್ನು ಮಹಿಳಾ ಅಭ್ಯರ್ಥಿ ಅವರಿಗೆ ಮೀಸಲಿದೆ. ಇನ್ನು
ಗ್ರಾಮೀಣ ಅಭ್ಯರ್ಥಿಗೆ ಒಂದು ಮೀಸಲಿದೆ, ಅಂಗವಿಕಲತೆ ಯಾರೂ ಇಲ್ಲ, ಯಾವುದೂ ಇಲ್ಲ ಅಲ್ಲಿ. ಅವ್ರು ಏನೋ ಅಂಗವಿಕಲತೆ ಕಾಂಪೀಟ್ ಮಾಡಬೇಕು ಅಂದರೆ ಜನರಲ್ ಮೆರಿಟ್ಗೆ ಮತ್ತು ಇಲ್ಲೊಂದು ಪರಿಶಿಷ್ಟ ಪಂಗಡ ಅಂತಿದೆಯಲ್ಲ ಅವ್ರು ಮಾತ್ರ ಕಾಂಪೀಟ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಾಗಿ ನೋಡ್ಕೊಳ್ಳಿ, ಕನ್ನಡ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಾಗಿ 0 ಹುದ್ದೆಗಳಿದ್ದಾವೆ. ಎಲ್ಲಿ? ಕನ್ನಡ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರದಲ್ಲಿ. ಯೋಜನಾ ನಿರಾಶ್ರಿತರಿಗೆ 1 ಹುದ್ದೆ ಇದೆ, ತೃತೀಯ ಲಿಂಗಿಗಳಿಗೆ 1 ಹುದ್ದೆ ಇದೆ. ಓಕೆನಾ? ಹಂಗಾಗಿ ನೋಡ್ಕೊಳ್ತಾ ಹೋಗಿ. ಇನ್ನು ಪ್ರವರ್ಗ 2B ಬರೋಣ. ಇವ್ರಿಗೂ ಕೂಡ ಮಹಿಳಾ ಅಭ್ಯರ್ಥಿಗೆ ಮಾತ್ರ ಒಂದೇ ಒಂದು ಹುದ್ದೆ ಇದೆ. ಇನ್ನು ಪ್ರವರ್ಗ ಬಿ ಅವರು ಗಂಡು ಮಕ್ಕಳು ಏನಾದರೂ ಇದ್ದರೆ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಯಾಕೆ ಅಂತಂದರೆ ನಾವು ಕ್ಯಾಟಗರಿಯನ್ನು ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ಇನ್ನು ಪ್ರವರ್ಗ 3Aಗೆ ಬರೋಣ. ಅವರು ಕೂಡ ಮಹಿಳಾ ಅಭ್ಯರ್ಥಿಗೆ 1 ಮೀಸಲಿದೆ. ಅವರು ಬೇರೆ ಗಂಡು ಮಕ್ಕಳು ಬೆಂಗಳೂರು ನಗರದಲ್ಲಿ ಹಾಕೊಳ್ತೀನಿ ಅಂದರೆ ಅವ್ರಿಗೂ ಕೂಡ ಅಷ್ಟು ಸೂಕ್ತ ಅಲ್ಲ ಈ ಬೆಂಗಳೂರು ನಗರ. ಇನ್ನು ಪ್ರವರ್ಗ 3Bಗೆ ಬರೋಣ. ಇದು ಕೂಡ ಮಹಿಳೆಯರಿಗೆ ಮೀಸಲಿದೆ. ಓಕೆನಾ? ಹಾಗಾಗಿ ಇದು ಕೂಡ ಗಂಡು ಮಕ್ಕಳಿಗೆ ಅಷ್ಟು ಸೂಕ್ತ ಅಲ್ಲ. ಗಂಡು ಮಕ್ಕಳು ಬೆಂಗಳೂರು ನಗರದ ಆಸೆಯನ್ನು ಬಿಡೋದು ಬೆಟರು. ಇನ್ ಕೇಸ್ ನಾವಿಲ್ಲ ಸರ್ ನಾವು ಬೆಂಗಳೂರು ನಗರ ಬಿಟ್ಟು ಹೋಗೋದಿಲ್ಲ, ಫೈಟ್ ಮಾಡ್ತೀವಿ ಅನ್ನೋದಾದರೆ ನೀವು ಎಲ್ಲಿಗೆ ಫೈಟ್ ಮಾಡ್ಬೋದು ಅಂತಂದರೆ ಕ್ಯಾಟಗರಿ ಎಲ್ಲ ಬಿಟ್ಬಿಡ್ಬೇಕಾಗುತ್ತೆ. ಕ್ಯಾಟಗರಿನಲ್ಲಿ ಗಂಡು ಮಕ್ಳಿಗೆ ಅಷ್ಟು ಅವಕಾಶ ಬೆಂಗಳೂರು ನಗರದಲ್ಲಿ ಇಲ್ಲ. ಒಂದೇ ಒಂದು ಗ್ರಾಮೀಣ ಅಭ್ಯರ್ಥಿಗಳು ಸಿಗುತ್ತೆ. ಯಾರಿಗೆ ಅಂದರೆ ಪ್ರವರ್ಗ 2A ರೂರಲ್ ಅಭ್ಯರ್ಥಿ ಇದ್ದರೆ. ಗಂಡು ಮಕ್ಕಳು ಕಾಂಪಿಟೇಷನ್ ಕೊಡಬೇಕು ಅಂದರೆ ನೋಡಿ, ಸಾಮಾನ್ಯ ಹುದ್ದೆಗಳು ಅಂತಿದಾವಲ್ಲ 1, ಇತರೆ ಮಹಿಳಾ ಅಭ್ಯರ್ಥಿ 3, ಇದರ ಆಸೆ ಬಿಟ್ಬಿಡಿ. ಇನ್ನು ಗ್ರಾಮೀಣ ಅಭ್ಯರ್ಥಿ 2, ಇನ್ನು ಅಂಗವಿಕಲತೆ ವಿಶೇಷ ಚೇತನ ಅದು ಬರೋದಿಲ್ಲ. ಒಟ್ಟು 10 ಹುದ್ದೆಗಳಿದ್ದಾವೆ. ಅಂದರೆ ಇಲ್ಲಿ ಗಂಡು ಮಕ್ಳಿಗೆ ಸಿಗ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಎಲ್ಲ ಕ್ಯಾಟಗರಿಯಿಂದ ಸೇರಿಕೊಂಡು 3 ಹುದ್ದೆಗಳು ಮಾತ್ರ ಸಿಗುತ್ತೆ. ನೋಡಿ, ಕಣ್ಣಿಗೆ ಕಾಣ್ತಕ್ಕಂಥದ್ದು 20 ಹುದ್ದೆಗಳು, ಅದರಲ್ಲಿ ಗಂಡು ಮಕ್ಳಿಗೆ ಬಂದರೆ 3 ಹುದ್ದೆಗಳು ಮಾತ್ರ ಸಿಗ್ತಾ ಹೋಗುತ್ತೆ. ಇನ್ ಕೇಸ್ ಇತರ ಅಭ್ಯರ್ಥಿಗಳು ಲೆಕ್ಕ ಹಾಕೊಂಡ್ರು ಅದು ಕೂಡ 5 ಹುದ್ದೆಗಳು ಅಂತಲೇ ಇಟ್ಕೊಂಬೋಣ. 5 ಹುದ್ದೆ ಪ್ಲಸ್ ಗ್ರಾಮೀಣ ಅಭ್ಯರ್ಥಿ 3 ಹುದ್ದೆ, 8 ಹುದ್ದೆಗಳು ಸಿಗುತ್ತೆ. ಅರ್ಥ ಆಗ್ತಿಲ್ಲ? ಅಂಗವಿಕಲತೆ ನಮಗೆ ಬರೋದಿಲ್ಲ, ಅವ್ರು ಕ್ಲೈಮ್ ಮಾಡ್ಕೊಳ್ತಾರೆ. ಮಾಜಿ ಸೈನಿಕರು ನಮಗೆ ಬರೋದಿಲ್ಲ, ಅವ್ರು ಕ್ಲೈಮ್ ಮಾಡ್ಕೊಳ್ತಾರೆ. ಹಾಗಾಗಿ ನೋಡ್ಕೊಳ್ಳಿ, ಒಟ್ಟು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಗಂಡು ಮಕ್ಳಿಗಾದರೆ 8 ಹುದ್ದೆಗಳು ಸಿಗುತ್ತೆ. ಹೆಣ್ಣು ಮಕ್ಳಿಗಾದರೆ ನೋಡೋಣ 5 + 7 12, 12 + 3 15 ಹುದ್ದೆಗಳು ಹೆಚ್ಚು ಕಡಿಮೆ ಹೆಣ್ಮಕ್ಳಿಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಹೆಣ್ಮಕ್ಳು ಅಪ್ಲಿಕೇಶನ್ ಹಾಕುವಂಥವ್ರು ಅದರ ಬಗ್ಗೆ ಗಮನ ಕೊಡಿ, ಗಂಡು ಮಕ್ಳು ಅಪ್ಲಿಕೇಶನ್ ಹಾಕುವಂಥವ್ರು ಇದ್ರ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ. ಈಗ ಇದ್ರ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ ಬೆಂಗಳೂರು ನಗರದ್ದು. ಇದೇ ಥರ ಹೋಗೋದಾದರೆ ನೆಕ್ಸ್ಟ್ ಬರೋಣ ಬೆಂಗಳೂರು ಗ್ರಾಮಾಂತರಕ್ಕೆ ಬರೋಣ. ಬೆಂಗಳೂರು ಗ್ರಾಮಾಂತರದಲ್ಲಿ 29 ಹುದ್ದೆಗಳಿದ್ದಾವೆ. ಈ ಸ್ಟಾರ್ ಮಾರ್ಕ್ದು ನಿಮ್ಗೆ ಆಲ್ರೆಡಿ ಮಾಹಿತಿ ಸಿಕ್ಕೋಗಿದೆ. ಪ್ರವರ್ಗ 1 ಇಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ ಒಂದಿದೆ. ಗ್ರಾಮೀಣ ಅಭ್ಯರ್ಥಿ ಅಂದರೆ ಇಲ್ಲಿ ಗಂಡು ಮಕ್ಳಿಗೂ ಆಗುತ್ತೆ, ಹೆಣ್ಮಕ್ಳು ಆಗುತ್ತೆ. ಯಾರ್ದು ಮೆರಿಟ್ ಜಾಸ್ತಿ ಇರುತ್ತೋ, ಪರ್ಸೆಂಟೇಜ್ ಜಾಸ್ತಿ ಇರುತ್ತೋ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಇಲ್ಲೇನು ಮಹಿಳೆಗೆ ಅಂತ ಮೀಸಲಿಲ್ಲ. ಮಹಿಳೆ ಅಂದರೆ ಹೆಣ್ಮಕ್ಳಿಗೆ ಮಾತ್ರ ಅದು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹೆಣ್ಮಕ್ಳು ನೋಡಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಗಂಡು ಮಕ್ಕಳು 2A ಬಂದಾಗ ಇತರೆ ಅಂದರೆ ಅದರಲ್ಲಿ ಗಂಡು ಹೆಣ್ಣು ಇಬ್ಬರು ಬರ್ತಾರೆ. ಯಾರು ಬೇಕಾದ್ರೂ ಪರ್ಸೆಂಟೇಜ್ ಎಷ್ಟು ಯಾರಿಗೆ ಇರ್ತದೋ ಅವ್ರಿಗೆ ಕೊಡ್ತಾರೆ. ನೆಕ್ಸ್ಟು ಅದಾದ ನಂತರ ಮಹಿಳಾ ಅಭ್ಯರ್ಥಿಗೆ 1 ಇದೆ. ನೆಕ್ಸ್ಟು ಗ್ರಾಮೀಣ ಅಭ್ಯರ್ಥಿಗೆ 2 ಹುದ್ದೆಗಳಿದ್ದಾವೆ. ಮಾಜಿ ಸೈನಿಕರಿಗೆ 1 ಇದೆ. ಒಟ್ಟು 5 ಹುದ್ದೆಗಳಿದ್ದಾವೆ. ಈ ರೀತಿ ನೆಕ್ಸ್ಟು 3Bಗೆ ಸಂಬಂಧಪಟ್ಟಾಗಿ ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿ 1. ಓಕೆನಾ? ಇದರಲ್ಲಿ ಗಂಡು ಮಕ್ಕಳು ಕೂಡ ಅಪ್ಲೈ ಮಾಡ್ಕೊಬೋದು. ಜಾಸ್ತಿ ಪರ್ಸೆಂಟೇಜ್ನ ತೊಗೊಳ್ತೀನಿ, ಸ್ಕೋರ್ ಮಾಡ್ತೀನಿ ಅನ್ನೋ ಭರವಸೆ ನಿಮಗಿದ್ರೆ. ಇನ್ನು 3Aಗೆ ಬರೋಣ. 3Aಗೆ ಮಹಿಳಾ ಅಭ್ಯರ್ಥಿಗೆ 1 ಮಾತ್ರ ಇದೆ. ಇಲ್ಲಿ ಗಂಡು ಮಕ್ಕಳು ಅಪ್ಲೈ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಕ್ಯಾಟಗರಿ ಕ್ಲೈಮ್ ಮಾಡೋದಾದರೆ. ಪದೇ ಹೇಳ್ತಾ ಇದ್ದೀನಿ ನಾನು. ನೀವೇನು ಮಾಡಬೇಕಾಗುತ್ತೆ, ನಾನು ಕಾಂಪೀಟ್ ಮಾಡಲೇಬೇಕು ಬೆಂಗಳೂರು ಗ್ರಾಮಾಂತರ ಬಿಟ್ಟು ನಾನು ಎಲ್ಲೂ ಹೊರಗಡೆ ಓದಿಲ್ಲ ಅಂತ ಏನಾದರೂ ಗಂಡು ಮಕ್ಕಳು ಕಾನ್ಸೆಪ್ಟ್ ಇದ್ದರೆ ಅವರು ನೋಡಿ ಈ ಹುದ್ದೆಗಳಿಗೆ ಇದೊಂದು 2 ಹುದ್ದೆ ಸಾಮಾನ್ಯ ಅಭ್ಯರ್ಥಿ ಅಂತಿದ್ದೀರಾ, ಇಲ್ಲಿರ್ತಕ್ಕಂಥ 2 ಹುದ್ದೆಗಳು ಜೊತೆಗೆ ಗ್ರಾಮೀಣ ಅಭ್ಯರ್ಥಿ 4 ಹುದ್ದೆಗಳು ಪ್ಲಸ್ ಇದ್ಯಾವುದು ಬರೋದಿಲ್ಲ. ಕನ್ನಡ ಮಾಧ್ಯಮಕ್ಕೆ ಯಾವುದೂ ರಿಸರ್ವೇಷನ್ ಇಲ್ಲ ಇಲ್ಲಿ. ಹಾಗಾಗಿ ಒಟ್ಟು 6 ಹುದ್ದೆಗಳು ಸಾಮಾನ್ಯ ಅಭ್ಯರ್ಥಿಗೆ ಸಂಬಂಧಪಟ್ಟಾಗ 6 ಹುದ್ದೆಗಳು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಪ್ಲಸ್ ಗ್ರಾಮೀಣ ಅಭ್ಯರ್ಥಿ 8 ಹುದ್ದೆಗಳು, 14 ಹುದ್ದೆಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಇನ್ನು ಈ ಎಲ್ಲ ರಿಸರ್ವೇಷನ್ ಇರೋರು ಅವ್ರಿಗೆ ಮಾತ್ರ ಆ ಹುದ್ದೆಗಳನ್ನ ಕೊಡ್ತಾರೆ, ಅವ್ರಿಗೆ ಮಾತ್ರ ಕ್ಲೈಮ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ಒಂದನ್ನು ಅನಾಲಿಸಿಸನ್ನು ಮಾಡ್ಕೊಳ್ಳಿ. ಇನ್ನು ಪ್ರವರ್ಗ 3B ಇವರು ಅಷ್ಟೇ ಒಂದೇ ಒಂದು ಹುದ್ದೆ ಹೆಣ್ಮಕ್ಳಿಗಿದೆ, ಅವ್ರಿಗೆ ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತು ಕ್ಯಾಟಗರಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ A ಬರುತ್ತಲ್ಲ ಅವ್ರಿಗೆ 1 ಮತ್ತು 1 ಹುದ್ದೆಗಳಿದ್ದಾವೆ. 2 ಹುದ್ದೆಗಳು ಗಂಡು ಮಕ್ಕಳು ಹಾಕ್ಕೊಳ್ಬೋದು, ಹೆಣ್ಮಕ್ಳು ಹಾಕ್ಕೊಳ್ಬೋದು. 1 ಹುದ್ದೆಗಳು ಮಾತ್ರ ಇದ್ದಾವೆ. ಕಾಂಪಿಟೇಷನ್ ಕೊಡೋದು ನಿಮ್ಮ ಒಂದು ಕೇಪಬಿಲಿಟಿ ಮೇಲೆ ನಿಂತಿರುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ Bಗೆ ಸಂಬಂಧಪಟ್ಟಾಗಿ 1 ಹುದ್ದೆ ಇದೆ. ಪರಿಶಿಷ್ಟ ಜಾತಿ ಪ್ರವರ್ಗ C ಇದಕ್ಕೆ ಸಂಬಂಧಪಟ್ಟಾಗಿ 1 ಇದೆ. ಈ ಏನು ಪ್ರವರ್ಗ ಅಂದರೆ ಇತ್ತೀಚೆಗೆ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತೊಗೊಂಬಂದಿದೆ ಅಲ್ವಾ, ಅವರು ಸಂಬಂಧಪಟ್ಟಾಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಅದರಲ್ಲಿ A, B, C ಅಂತ ಪಂಗಡಗಳನ್ನ ಮಾಡ್ಕೊಂಡಿದೆ. ಅವ್ರಿಗೆ ಸಂಬಂಧಪಟ್ಟಂಗೆ ಆ ಹುದ್ದೆಗಳು ಸಿಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಅದನ್ನು ನೋಡ್ಕೊಂಡು ನೀವೇನು ಮಾಡಿ ಅಪ್ಲೈಯನ್ನು ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಇದು ಒಂದು ವಿಚಾರವನ್ನು ಮನದಟ್ಟಲ್ಲಿ ಮಾಡ್ಕೊಳ್ಳಿ. ಏಕೆಂದರೆ ಟೋಟಲ್ ಹುದ್ದೆಗಳನ್ನ ನೋಡಿ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಹೋದರೆ ಮೂರ್ಖರಾಗ್ತೀವಿ. ಹಾಗಾಗಿ ನನ್ನ ಸ್ನೇಹಿತಂದು ಹೀಗೆ ಒಂದು ಸಲ ಸಮಸ್ಯೆ ಆಯಿತು. ಏನಾಯಿತು ಅಂದರೆ ಅವ್ರಿಗೆ ಗೊತ್ತಿಲ್ಲ,
ಅಪ್ಲಿಕೇಶನ್ ಹಾಕ್ಬಿಟ್ಟು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಹಾಕ್ಕೊಂಡ್ರು, ಬೆಂಗಳೂರು ದಕ್ಷಿಣದಲ್ಲಿ ಒಂದು ಹಾಕ್ಕೊಂಡ್ರು, ಇಲ್ಲೆಲ್ಲೋ ಬಿಜಾಪುರದಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಕೊಂಡ್ರು. 3 ಕಡೆ ಅಪ್ಲಿಕೇಶನನ್ನು ಹಾಕಿ ನಿಮಗೆ ವಿ ಎ ಒದಲ್ಲಿ ಆ ಥರ ಅವಕಾಶಗಳಿಲ್ಲ. ಒಂದೇ ಜಿಲ್ಲೆಯಲ್ಲೇ ಮೊದಲೇ ವಿವೇಚನೆ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಬೇಕಾಗುತ್ತೆ. ಬಟ್ ಉದಾಹರಣೆ ಹೇಳ್ತಾ ಇರೋದು ನಿಮಗೆ. ಏನಾಯಿತು ಅಂತಂದರೆ ಅವ್ರ ಅಪ್ಲಿಕೇಶನ್ 3 ಕಡೆ ಹಾಕೊಂಡ್ಬಿಟ್ರು. 3 ಕಡೆ ಹಾಕೊಂಡು ಏನು ಮಾಡಿದ್ರು, 3 ಆಲ್ ಟಿಕೆಟ್ ಕೂಡ ಬಂದು 3 ಆಲ್ ಟಿಕೆಟ್ ಬಂದ ಮೇಲೆ ಅವ್ರು ಎಕ್ಸಾಮ್ ಬರೀಬೇಕಾದ್ರೆ ಏನಾಯಿತು, ಗೊಂದಲ ಆಯಿತು. ಅವ್ರೇನು ಮಾಡಿಬಿಟ್ರು, ಮುಂಚೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯೋಚನೆ ಮಾಡಿನೇ ಹಾಕ್ಕೊಂಡಿದ್ರು. ಆದರೆ ಕೊನೆಯದಾಗಿ ಇವರು ಗಂಡು ಮೇಲಾಗಿದ್ದರು, ಹುಡುಗ ಅಭ್ಯರ್ಥಿ ಆಗಿದ್ದರು. ಹಾಗಾಗಿ ಅವರು ಎಕ್ಸಾಮ್ ಬರೆಯುವಂಥ ಒಂದು ಸಂದರ್ಭದಲ್ಲಿ ಏನಾಗೋಯಿತು, ಇವನ್ನೆಲ್ಲ ಮರೆತುಬಿಟ್ರು. ಎಕ್ಸಾಮ್ ಗಾಬರಿನಲ್ಲಿ ಇವೆಲ್ಲ ಮಾಡಿಕೊಂಡು ಬರೀಬೇಕಾದಂಥ ಸಂದರ್ಭದಲ್ಲಿ ಗಂಡು ಮಕ್ಳಿಗೆ ಒಂದು ರಿಸರ್ವ್ ಇಲ್ಲ ಅಂತ ಹೇಳಿ ಒಂದು ಕಡೆ, ಯಾವುದೋ ಒಂದು ಕಡೆ ಬೆಂಗಳೂರು ದಕ್ಷಿಣ ಅಂದ್ಕೊಳ್ಳಿ, ಅಲ್ಲಿಗೆ ಏನು ಮಾಡಿಬಿಟ್ರೆ ಎಕ್ಸಾಮ್ ಬರೆಯೋಕೆ ಹೋಗ್ಬಿಟ್ಟು ಎಕ್ಸಾಮ್ ಬರೆದೆಲ್ಲ ಬಂದ ಮೇಲೆ ಮತ್ತೆ ಇದನ್ನೆಲ್ಲ ಅನಾಲಿಸಿಸ್ ಮಾಡಿ ನೋಡ್ತಾ ಇದ್ದಾರೆ. ಅಲ್ಲಿ ಗಂಡು ಮಕ್ಕಳಿಗೆ ಒಂದು ಹುದ್ದೆನೂ ಕೂಡ ಇರಲೇ ಇಲ್ಲ. ಅವರು ಕೊನೆಗೆ ಗಾಬರಿ ಆದರು, ಏನಾಗುತ್ತೋ ಅಂತೇಳಿ. ಕೊನೆಗೆ ಅವ್ರಿಗೆ ಅಪಾಯಿಂಟ್ ಕೂಡ ಆಯಿತು. ಯಾವುದ್ರ ಮೇಲೆ ಅಪಾಯಿಂಟ್ ಆಯಿತು ಅಂತಂದರೆ, ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಇರ್ತಾವಲ್ಲ, ಆ ಒಂದು ಇದ್ರ ಮೇಲೆ ಅವ್ರ ಪರ್ಸೆಂಟೇಜ್ ಜಾಸ್ತಿ ಬಂತು. ಹಾಗಾಗಿ ನೇಮಕಾತಿ ಆದರು. ಅವರು ನನ್ನ ಹತ್ರ ಅದರ ಅನುಭವಗಳನ್ನ ಹೇಳ್ತಾ ಇದ್ರು. ನಾನು ಬೆಂಗಳೂರು ನಗರದಲ್ಲಿ ಬರೀಬೇಕಾಗಿತ್ತು, ಸ್ವಲ್ಪ ಯಾಮಾರಿದ್ದಕ್ಕೆ ನೋಡಿ ಪಾಯಿಂಟ್ ಸಮಥಿಂಗಲ್ಲಿ ಹುದ್ದೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರ್ತವೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಯಾಮಾರಿದರೆ ನಾನು ಜೀವನದಲ್ಲಿ ತುಂಬ ಸಫರ್ ಮಾಡಬೇಕಾಗಿತ್ತು. ಹಾಗಾಗಿ ಈ ಅಪ್ಲಿಕೇಶನ್ಗಳನ್ನ ಹಾಕಬೇಕಾದ್ರೂ ಕೂಡ ನಾವೇನು ಮಾಡಬೇಕಾಗುತ್ತೆ, ನಮಗೆ ಎಷ್ಟಿದಾವೆ ಹುದ್ದೆಗಳು, ಗಂಡು ಮಕ್ಕಳಾದರೆ ಎಷ್ಟಿದ್ದಾವೆ, ಹೆಣ್ಮಕ್ಳಾದರೆ ಎಷ್ಟಿದ್ದಾವೆ, ನಮ್ಮ ಕ್ಯಾಟಗರಿಗೆ ಎಷ್ಟಿದ್ದಾವೆ, ಇವುಗಳನ್ನೆಲ್ಲ ಅನಾಲಿಸಿಸನ್ನು ಮಾಡಿ ನಾವೇನು ಮಾಡಬೇಕಾಗುತ್ತೆ, ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಹಾಗಾಗಿ ಇನ್ನು ಚಿತ್ರದುರ್ಗಕ್ಕೆ ಬರೋಣ. ಇಲ್ಲಿ ಅತಿ ಹೆಚ್ಚಿನದಾಗಿ ಅವರು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಪ್ರವರ್ಗ 1, 2, 3 ಅಂತ ಹೇಳಿ ರಿಸರ್ವೇಷನನ್ನು ಕೊಟ್ಟಿಲ್ಲ. ಏಕೆಂದರೆ 1, 2 ಹುದ್ದೆಗಳಿರೋದ್ರಿಂದ ಅವನು ಅಲ್ಲಲ್ಲಿಗೆ ಓವರಾಲ್ ಆಗಿ ಇದನ್ನು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೋಡ್ಕೊಳ್ಳಿ, ಚಿತ್ರದುರ್ಗಕ್ಕೆ ಬಂದಾಗ ಕೇವಲ 15 ಹುದ್ದೆಗಳಿದ್ದಾವೆ. 15 ಹುದ್ದೆಗಳಲ್ಲಿ ಪ್ರವರ್ಗ 1ಕ್ಕೆ ಯಾವುದೋ ಹುದ್ದೆಗಳಿಲ್ಲ. ಪ್ರವರ್ಗ 1ಕ್ಕೆ 2 ಎಗೆ ಬಂದಂಥ ಸಂದರ್ಭದಲ್ಲಿ ಇತರೆ 1 ಕೊಟ್ಟಿದ್ದಾರೆ, ಗ್ರಾಮೀಣ ಅಭ್ಯರ್ಥಿಗೆ 1 ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಮಹಿಳೆಯರು ಮತ್ತು ಗಂಡು ಮಕ್ಕಳಿಬ್ಬರು ಅನಾಲಿಸಿಸ್ ಮಾಡಿ ಆ ಕ್ಯಾಟಗರಿಗೆ ಸಂಬಂಧಪಟ್ಟಂಥವ್ರು ಹಾಕ್ಕೊಳ್ಬೋದು. ಇನ್ನು 3ಬಿಗೆ ಬಂದಾಗ ಮಹಿಳಾ ಅಭ್ಯರ್ಥಿ ಇದೆ. ಇಲ್ಲಿ ಗಂಡು ಮಕ್ಕಳು ಏನಾದರೂ ನಾನು ಕ್ಯಾಟಗರಿ ಇದೆ 15 ಹುದ್ದೆ ನಾನು ಇಲ್ಲೇ ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಈ ರೀತಿ ಅನಾಲಿಸಿಸನ್ನು ಮಾಡ್ತಾ ಹೋಗಿ. ಇನ್ನು 3ಎಗೆ ಬಂದಾಗ ಮಹಿಳಾ ಅಭ್ಯರ್ಥಿಗೆ ಮಾತ್ರ ರಿಸರ್ವೇಷನ್ ಇದೆ. ಇಲ್ಲೂ ಕೂಡ ಗಂಡು ಮಕ್ಕಳಿಗೆ ಅವಕಾಶ ಕ್ಯಾಟಗರಿ ವೈಸ್ ಇರೋದಿಲ್ಲ. ಇನ್ನು 3ಬಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಹಾಗೆ ಇದೆ. ಓಕೆನಾ, ಒಂದು ಹುದ್ದೆ ಇದೆ. ಗಂಡು ಮಕ್ಕಳೆಲ್ಲ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಕ್ಯಾಟಗರಿ ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ. ಪರಿಶಿಷ್ಟ ಜಾತಿ ಇತರೆಗೆ ಒಂದಿದೆ, ಜೊತೆಗೆ ಗ್ರಾಮೀಣ ಅಭ್ಯರ್ಥಿಗೆ ಒಂದಿದೆ. ನೆಕ್ಸ್ಟ್ ಪರಿಶಿಷ್ಟ ಪಂಗಡ ಬಂದು ಅದು ಅಂಗವಿಕಲ ಅಭ್ಯರ್ಥಿಗೆ, ವಿಶೇಷಣ ಚೇತನ ಅಭ್ಯರ್ಥಿಗೆ ಸಂಬಂಧಪಟ್ಟಾಗ 1 ಹುದ್ದೆಯನ್ನು ಕೊಟ್ಟಿದ್ದಾರೆ. ಇನ್ನು ಇಲ್ಲ ಸರ್, ನಾನು ಚಿತ್ರದುರ್ಗ ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ, ನಾನು ಅಪ್ಲಿಕೇಶನ್ ಹಾಕ್ಕೊಳ್ತೀನಿ ಅನ್ನೋದೇ ಆದರೆ ನೀವು ಎಷ್ಟು ಹುದ್ದೆ, ಗಂಡು ಮಕ್ಕಳಿಗೆ ಎಷ್ಟು, ಹೆಣ್ಮಕ್ಳಿಗೆ ಎಷ್ಟು ಅಂತ ಒಂದ್ಸಲ ಅನಾಲಿಸಿಸ್ ಮಾಡೋಣ. ಏನಿಲ್ಲಿ 1 ಹುದ್ದೆ ಟೋಟಲ್ ಸಾಮಾನ್ಯ ಅಭ್ಯರ್ಥಿ ಇದರಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲ ಕ್ಯಾಟಗರಿಯವರು ಬರ್ತಾರೆ. ಬಟ್ ಪರ್ಸೆಂಟೇಜ್ ಜಾಸ್ತಿ ಯಾರ್ದಿರುತ್ತೋ ಅವ್ರಿಗೆ ಈ ಹುದ್ದೆ ಹೋಗುತ್ತೆ. ಅದು ಗಂಡು ಮಕ್ಕಳಾದರೂ ಆಗಲಿ, ಹೆಣ್ಮಕ್ಳಾದರೂ ಆಗಲಿ. ಇನ್ನು ಗ್ರಾಮೀಣ ಅಭ್ಯರ್ಥಿ 1 ಹುದ್ದೆ. ಓಕೆನಾ, ಹೀಗಾಗಿ ಇಷ್ಟು ಹುದ್ದೆಗಳು ಸೇರಿಕೊಂಡು ಏನಾಗುತ್ತೆ, 2 ಹುದ್ದೆಗಳಾಗುತ್ತೆ. ಬಟ್ ಅದೇ ಹೆಣ್ಮಕ್ಳಿಗಾದರೆ ಏನಾಗುತ್ತೆ, ಈ 3 ಹುದ್ದೆಗಳು ಪ್ಲಸ್ ಮಹಿಳಾ ಅಭ್ಯರ್ಥಿ 5 ಹುದ್ದೆಗಳು, ಗ್ರಾಮೀಣ ಅಭ್ಯರ್ಥಿ 3 ಹುದ್ದೆಗಳು, 5 3 8 10 11 ಹುದ್ದೆಗಳು ಸಿಗ್ತಾ ಹೋಗುತ್ತೆ ಹೆಣ್ಮಕ್ಳಿಗಾದರೆ. ಆದರೆ ಗಂಡು ಮಕ್ಳಿಗಾದರೆ ಕೇವಲ 2 3 ಹುದ್ದೆಗಳು ಸಿಗ್ತಾ ಹೋಗ್ತವೆ. ಹಾಗಾಗಿ ತುಂಬ ವಿಚಾರವನ್ನು ಮಾಡಿ. ಏಕೆ ಅಂತಂದರೆ ಜಾಬ್ ಅಂತಕ್ಕಂಥದ್ದು ಮತ್ತೆ ಅವಕಾಶಗಳು ಸಿಗೋದಿಲ್ಲ. ಸಿಕ್ಕಂಥ ಅವಕಾಶಗಳನ್ನ ತುಂಬ ಎಚ್ಚರಿಕೆಯಿಂದ ಬಳಸ್ಕೊಳ್ಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬ ವಿವೇಚನೆ ಮಾಡಬೇಕು. ನಾನು ಇದೇ ಜಿಲ್ಲೆಯಲ್ಲಿ ಹಾಕಿ ಅಂತ ಹೇಳೋದಿಲ್ಲ. ಯಾಕೆ ಅಂತಂದರೆ ಅನಾಲಿಸಿಸ್ ಮಾಡೋದಕ್ಕೆ ನಿಮ್ಗೆ ಐಡಿಯಾವನ್ನು ಕೊಡ್ಬೋದು, ನಿರ್ಧಾರವನ್ನು ನೀವು ತಗೊಳ್ಬೇಕಾಗತ್ತೆ. ಯಾಕೆ ಅಂದರೆ ಒಳ್ಳೆಯದಾದರೂ ಅದು ನಮ್ಮ ಸ್ವ ನಿರ್ಧಾರದಿಂದನೇ ಆಗಬೇಕು. ಕೆಟ್ಟದ್ದು ಯಾವುದಕ್ಕೂ ಆಗೋದು ಬೇಡ. ಬಟ್ ಹೇಳಿದ್ದು ಅದರಿಂದ ಕೈ ತಪ್ಪುವಂಥ ಸಾಧ್ಯತೆ ಇದ್ದರೆ ಅದು ನಮ್ಮ ಮೇಲೆ ನಾವೇ ಹೊಣೆಗಾರರಾಗಿರ್ಬೇಕು. ಅಪ್ಪ ಇವ್ರು ಮಾತನ್ನು ಕೇಳಿಬಿಟ್ಟೆ, ನಾನು ಅಪ್ಲಿಕೇಶನ್ ಹಾಕ್ಬಿಟ್ಟೆ, ಈಗ ಆಯಿತು ಅಂತ ಯಾವುದೋ ಅಂದ್ಕೊಳೋದು ಬೇಡ. ನನ್ನ ಸ್ನೇಹಿತನ ಉದಾಹರಣೆ ಹೇಳಿದ್ನಲ್ಲ, ಕೊನೆಗೆ ಅವ್ನು ಹೇಳ್ಬಿಟ್ಟಿದ್ದ, ಮಗ ಹಿಂಗೆ ಇದ್ರ ಕಡೆ ಅಪ್ಲಿಕೇಶನ್ ಕಡಿಮೆ ಹೋಗಿದ್ದಾವೆ, ಬಂದ್ಬಿಟ್ಟು ನೀನು ಇಲ್ಲಿ ಬರೆದು ಬಿಡು ಅಂತ ಹೇಳ್ದ. ಕೊನೆಗೆ ಅವನು ಆ ಎಕ್ಸಾಮ್ ಗಾಬರಿನಲ್ಲಿ ಏನು ಮಾಡ್ಬಿಟ್ಟ, ಸೀದಾ ಹೋಗಿ ಬೆಂಗಳೂರು ದಕ್ಷಿಣದಲ್ಲಿ ಬರೆದ್ಬಿಟ್ಟ. ನೋಡಿದ್ರೆ ಗಂಡು ಮಕ್ಳಿಗೆ 1 ಹುದ್ದೆಗಳೇ ಇಲ್ಲ. ತುಂಬ ಸಫರ್ ಮಾಡಿ ಕಣ್ಣಲ್ಲಿ ನೀರು ಹಾಕಿದ ಉದಾಹರಣೆಗಳಿದ್ದಾವೆ. ಮತ್ತೆ ಅವಕಾಶ ಸಿಗಲ್ವಲ್ಲ, ಹೊರಟೋಯ್ತಲ್ಲ ಈ ಜಾಬ್ ಅಂತೇಳಿ. ಬಟ್ ಅದೃಷ್ಟ ಜೊತೆಗೆ ಅವರ ಶ್ರಮ ಎಲ್ಲವೂ ಕೂಡ ಕೈ ಹಿಡಿದು ಅಲ್ಲಿ ಜಾಬ್ ಆಯಿತು. ಇನ್ ಕೇಸ್ ಆಗಿಲ್ಲ ಅಂದಿದ್ರೆ ಆ ವ್ಯಕ್ತಿ ಜೀವನ ಪೂರ್ತಿ ಸಫರ್ ಮಾಡಬೇಕಾಯಿತು. ತನ್ನ ಸ್ನೇಹಿತನಿಂದ ಈಗ ಆಯಿತು ಅಂತೇಳಿ ನರಳುವಂಥ ಸಾಧ್ಯತೆಗಳಿರ್ತಾ ಇತ್ತು. ಏಕೆಂದರೆ ಇವತ್ತಿಗೆ ಜಾಬ್ ಅಂತಕ್ಕಂಥದ್ದು ತುಂಬ ಮಹತ್ವ ಇದೆ. ಅದರಲ್ಲೂ ಗಂಡು ಮಕ್ಳಿಗಂತೂ ತುಂಬ ಹೆಚ್ಚಿನ ಮಹತ್ವ ಇದೆ, ಹೆಣ್ಮಕ್ಳಿಗೂ ಇದೆ. ಏಕೆಂದರೆ ಎಲ್ಲರ ಆರ್ಥಿಕ ಪರಿಸ್ಥಿತಿ, ಮನೆ ವಾತಾವರಣ ಎಲ್ಲ ಪರಿಸ್ಥಿತಿಗಳು ಒಂದೇ ಥರ ಇರೋದಿಲ್ಲ. ಸ್ವಲ್ಪ ಜವಾಬ್ದಾರಿ ಗಂಡು ಮಕ್ಕಳಿಗೆ ಇರೋದ್ರಿಂದ ಅವರಿಗೆ ಹುದ್ದೆಯ ನಿರೀಕ್ಷೆ ಜೊತೆಗೆ ಹುದ್ದೆಯ ಅವಶ್ಯಕತೆ ಹೆಚ್ಚಿರುತ್ತೆ ಹೆಣ್ಮಕ್ಳಿಗಿಂತ. ಹಾಗಾಗಿ ಸ್ವಲ್ಪ ವಿಚಾರವನ್ನು ಮಾಡಿ ಗಂಡು ಮಕ್ಕಳು. ಜೊತೆಗೆ ಹೆಣ್ಮಕ್ಳು ಕೂಡ, ಏಕೆಂದರೆ ಅವರ ಪರಿಸ್ಥಿತಿಗಳು ಕೂಡ ಒಂದೇ ಥರ ಇರೋದಿಲ್ಲ. ಬಡತನಗಳಿರುತ್ತೆ, ಅವ್ರಿಗೂ ಛಲ ಇರುತ್ತೆ. ಬಡತನ ಒಂದೇ ಅಲ್ಲ, ನಾನು ಕೂಡ ಸ್ವಾಭಿಮಾನದಲ್ಲಿ ಬದುಕಬೇಕು ಅಂತಕ್ಕಂಥದ್ದು ಹೆಣ್ಮಕ್ಳಿಗೂ ಇರುತ್ತೆ. ಹಾಗಾಗಿ ಯಾರಿಗೂ ಕೂಡ ಯಾರ ಹುದ್ದೆಗಳು, ಇವಾಗ ಹೆಣ್ಮಕ್ಳು ಹುದ್ದೆನ ನಾವು ತೊಗೊಳಕ್ಕಾಗಲ್ಲ, ನಮ್ಮ ಹುದ್ದೆಗಳನ್ನ
ಹೆಣ್ಮಕ್ಳು ತೊಗೊಳಕ್ಕಾಗಲ್ಲ. ತೊಗೊಳ್ಬೋದು, ನಮ್ಮ ಹುದ್ದೆನ ಹೆಣ್ಮಕ್ಳು ತೊಗೊಂಡ್ಬಿಡ್ಬೋದು, ಆದರೆ ಮಾಜಿ ಸೈನಿಕರ ಹುದ್ದೆನ ನಾವು ತೊಗೊಳಕ್ಕಾಗೋದಿಲ್ಲ, ಅವ್ರಿಗಷ್ಟೇ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳದ್ದು ಅವ್ರ ಹುದ್ದೆನೂ ನಾವು ತೊಗೊಳಕ್ಕಾಗೋದಿಲ್ಲ. ಹಾಗಾಗಿ ತುಂಬ ವಿಚಾರವನ್ನು ಮಾಡಿ, ನಮ್ಮ ಹುದ್ದೆ ನಮ್ಮ ಅನ್ನದ ಋಣ ಅಂತೀವಲ್ಲ, ಹಾಗೆ ನಮ್ಗೆ ಅವೆಲ್ಲ ಬೇಕಾಗುತ್ತೆ. ಇನ್ನು ಕೋಲಾರದಲ್ಲೂ ಕೂಡ ಹಾಗೆ ಇದೆ, ನೋಡ್ಕೊಳ್ಳಿ ಯಾವ ಯಾವ ಕ್ಯಾಟಗರಿಗಳಿಗೆ ಬೇಕು ಅಂತೇಳಿ. ನಿಮ್ಗೆ ಯಾವುದಾದ್ರೂ ಡೌಟ್ ಇದ್ದರೆ ನೀವೇನು ಮಾಡಿ ಅಂತಂದರೆ, ನಮ್ಮದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ ಸ್ನೇಹಿತರೆ, ಅಲ್ಲಿ ನೀವು ಕಮೆಂಟನ್ನು ಮಾಡಿ ಏನು ಮಾಹಿತಿ ಬೇಕು ಏನು ಎತ್ತ ಅಂತೇಳಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ, ಏನಾದರೂ ಗೊಂದಲಗಳಿದ್ದರೆ ಅಲ್ಲಿ ನಿಮಗೆ ಪರಿಹಾರವನ್ನು ಕೊಡೋಣ. ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಅನಾಲಿಸಿಸನ್ನು ಮಾಡ್ಕೊಳ್ಳಿ. ಇವಾಗ ಯಾವುದಾದ್ರು ಒಂದು 3A ಅಂತ ತೊಗೊಳ್ಳೋಣ. ಎಲ್ಲಿ ಕೋಲಾರದಲ್ಲಿ 3A ಅಭ್ಯರ್ಥಿಗಳು ಯಾರೋ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಇತರೆನಲ್ಲಿ ಒಂದು ಹುದ್ದೆಗಳು ಇಲ್ಲ 3Aಗೆ ಸಂಬಂಧಪಟ್ಟ ಹಾಗೆ. ಇತರೆ ಅಂತಂದರೆ ಅಲ್ಲಿ ಎಲ್ಲರೂ ಬಂದುಬಿಡ್ತಾರೆ, ಮೆರಿಟ್ ಯಾರ್ದು ಬರ್ತದೋ ಅವ್ರಿಗೆ ಫಸ್ಟ್ ಆದ್ಯತೆಯನ್ನು ಕೊಡ್ತಾರೆ. ಅಲ್ಲಿ ಒಂದು ಹುದ್ದೆ ಇಲ್ಲ, ಏನು ಸಮಸ್ಯೆ ಇಲ್ಲ ಅನ್ನೋದಕ್ಕಿಂತ ಗೊಂದಲ ಬೇಡ. ಮಹಿಳಾ ಅಭ್ಯರ್ಥಿಗೆ ಒಂದಿದೆ 3Aಗೆ ಸಂಬಂಧಪಟ್ಟ ಹಾಗೆ, ಓಕೆನಾ. ಇನ್ನು ಗಂಡು ಮಕ್ಕಳಿಗೆ ಒಂದು ಹುದ್ದೆಗಳು ಇಲ್ಲ. ಹಾಗಾಗಿ ಗಂಡು ಮಕ್ಕಳು, ನಾನು ಏನಾದರೂ ಕೋಲಾರದಲ್ಲಿ ಅಪ್ಲಿಕೇಶನ್ ಹಾಕ್ತೀನಿ 22 ಹುದ್ದೆಗಳಿದ್ದಾವೆ ಅಂತ ಏನಾದರೂ ಬ್ಲೈಂಡಲ್ಲಿ ಹೋದರೆ ಕಷ್ಟ ಆಗುತ್ತೆ, ಓಕೆನಾ. ಇನ್ನು ನೆಕ್ಸ್ಟ್ ಮುಂದಿನದಕ್ಕೆ ಹೋಗೋಣ, ಇನ್ನೊಂದು ಕಡೆ ಅನಾಲಿಸಿಸನ್ನು ಬೇರೆ ಇದಕ್ಕೆ ಮಾಡೋಣ. ಈಗ ತುಮಕೂರಿಗೆ ಬರೋಣ. ಅತಿ ಹೆಚ್ಚು ಹುದ್ದೆಗಳು ಮಂಡ್ಯ ಮತ್ತು ತುಮಕೂರಲ್ಲಿದ್ದಾವೆ, 50 ಹುದ್ದೆಗಳು ಅಂತ ಹೇಳಿದ್ದೀವಿ, ಓಕೆನಾ. 50 ಹುದ್ದೆಗಳಿದೆಯಲ್ಲ ಅಂತ ಏನಾದರೂ ನಾವು ಬ್ಲೈಂಡಾಗಿ ಅಪ್ಲಿಕೇಶನ್ ಹಾಕೋಕೆ ಹೋದರೆ ತಪ್ಪಾಗ್ಬಿಡುತ್ತೆ. ಯಾಕೆ ಅಂತಂದರೆ ಅಲ್ಲಿ ಅದರದ್ದೇ ಆದಂಥ ರಿಸರ್ವೇಷನ್ ಇರ್ತವೆ. ಬೇರೆ ರಿಸರ್ವೇಷನಲ್ಲಿರೋನ್ನ ನಮಗೆ ಪರ್ಸೆಂಟೇಜ್ ಇದೆ ಕೊಡಿ ಅಂತಂದರೆ ಕೊಡೋದಿಲ್ಲ. ಏಕೆ ಅಂತಂದರೆ ಅಲ್ಲಿ ಜಿಲ್ಲಾವಾರು ರಿಕ್ರೂಟ್ಮೆಂಟ್ ಆಗಿರ್ತದೆ. ಇದು ಅಲ್ಲಿ ಏನು ರೋಸ್ಟರ್ ಇರುತ್ತೆ ಆ ರೋಸ್ಟರ್ ಪ್ರಕಾರನೇ ಹುದ್ದೆಗಳನ್ನ ಹಂಚ್ತಾರೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ಇಲ್ಲಿ ನಾವು 3Bಗೆ ಬಂದ್ಬೋಣ. ತುಮಕೂರಲ್ಲಿ 3Bಗೆ ಬಂದಾಗ ಇತರೆಗೆ ಒಂದು ಹುದ್ದೆಗಳಿಲ್ಲ. ಮಹಿಳಾ ಅಭ್ಯರ್ಥಿಗೆ ಒಂದು ಹುದ್ದೆ ಇದೆ, ಗ್ರಾಮೀಣ ಅಭ್ಯರ್ಥಿಗೆ ಒಂದು ಹುದ್ದೆ ಇದೆ, ಇನ್ನು ವಿಶೇಷ ಚೇತನ ಅಂಗವಿಕಲ ಅಭ್ಯರ್ಥಿಗೆ ಒಂದು ಹುದ್ದೆ ಇದೆ. ಒಟ್ಟು 3 ಹುದ್ದೆಗಳನ್ನ 3Bಗೆ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಗಂಡು ಮಕ್ಕಳಿಗೆ, ಸರ್ ನನ್ನ ಗಂಡು ಮಕ್ಕಳಿಗೆ ಎಷ್ಟು ಹುದ್ದೆ ಸಿಗುತ್ತೆ? ನಮಗೆ ಸಿಗೋದೇ ಒಂದೇ ಹುದ್ದೆ, ಅರ್ಥ ಆಯ್ತಲ್ಲ. ಇನ್ನು ಅದನ್ನು ಬಿಟ್ಟು ಜನರಲಿಗೆ ಬಂದಾಗ, ನಾನು ಜನರಲ್ ಮೆರಿಟ್ಗೆ ಕಾಂಪೀಟ್ ಮಾಡ್ತೀನಿ ಅಂದರೆ 12 ಹುದ್ದೆ, ಓಕೆನಾ. ಪ್ಲಸ್ಸು ಇಲ್ಲಿ ಸಾಮಾನ್ಯ 3 ಹುದ್ದೆಗಳು ಲೆಕ್ಕ ಹಾಕೊಳ್ಳಿ. 12 3 15 ಹುದ್ದೆ. 15 ಹುದ್ದೆ ಕನ್ನಡ ಮಾಧ್ಯಮಕ್ಕೆ ಒಂದು 2 ಹುದ್ದೆಗಳು ಸಿಗ್ತದೆ, ಓಕೆನಾ. ಈ ರೀತಿ ಅನಾಲಿಸಿಸನ್ನು ಮಾಡ್ಕೊಳ್ಳಿ. 12 3 15 15 2 17 ಹುದ್ದೆಗಳು ಗಂಡು ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ. ಅಂದರೆ ಜನರಲ್ ಮೆರಿಟ್ಗೆ ಕಾಂಪಿಟೇಷನ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ, ಓಕೆನಾ. ಇನ್ನು ಹೆಣ್ಮಕ್ಳಿಗೆ ಬಂದಾಗ ಸಾಕಷ್ಟು ಹುದ್ದೆಗಳಿದ್ದಾವೆ ನೋಡಿ. ಈ 18 ಹುದ್ದೆಗಳು ಸಾಮಾನ್ಯ ಅಭ್ಯರ್ಥಿಗಳಲ್ಲಿ ಸಿಗುತ್ತೆ, ಓಕೆನಾ. ಪ್ಲಸ್ ಅದರಲ್ಲಿ ಕ್ಯಾಟಗರಿ ವೈಸ್ ಕೂಡ ಸಿಗ್ತಾ ಹೋಗುತ್ತೆ ಅವ್ರಿಗೆ. ಜೊತೆಗೆ ಗ್ರಾಮೀಣ ಅಭ್ಯರ್ಥಿ ರಿಸರ್ವೇಷನ್ ಕೂಡ ಅವ್ರಿಗೆ ಸಿಗ್ತಾ ಹೋಗುತ್ತೆ, ಏನಾದ್ರು ರೂರಲ್ಲಿದ್ದರೆ. ಇಷ್ಟೆಲ್ಲ ಅವಕಾಶಗಳಿದ್ದಾವೆ. ಕನ್ನಡ ಮೀಡಿಯಮಿಗೆ ಬಂದಾಗ 2 ಹುದ್ದೆ ಹೆಣ್ಮಕ್ಳಿಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಹೆಚ್ಚಿನ ಅವಕಾಶಗಳು ಹೆಣ್ಮಕ್ಳುಗಳಿದ್ದಾವೆ. ಹಾಗಾಗಿ ಹೆಣ್ಮಕ್ಳು ಬಳಸ್ಕೊಳ್ಳೋದು ಸೂಕ್ತ, ಏಕೆಂದರೆ ಅವಕಾಶಗಳು ಮತ್ತೆ ಮತ್ತೆ ಸಿಗೋದಿಲ್ಲ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಅನಾಲಿಸಿಸನ್ನು ಮಾಡ್ತಾ ಹೋಗಿ, ಓಕೆನಾ. ನೆಕ್ಸ್ಟು ಇನ್ನು ಬೆಂಗಳೂರು ದಕ್ಷಿಣಕ್ಕೆ ಬರೋಣ. ಬೆಂಗಳೂರು ದಕ್ಷಿಣ ಮೀನ್ಸ್ ರಾಮನಗರ ಜಿಲ್ಲೆ. ರಾಮನಗರ ಜಿಲ್ಲೆಗೆ ಬಂದಾಗ 2Aಗೆ ಹೋಗೋಣ. ಏನಾಗುತ್ತೆ 2Aನಲ್ಲಿ ಹೋದರೆ ರಾಮನಗರ ಜಿಲ್ಲೆಯಲ್ಲಿ ಏನಾದ್ರು ಅಪ್ಲಿಕೇಶನ್ ಹಾಕ್ತಿವಿದ್ರೆ ಓನ್ಲಿ ಎಕ್ಸಾಂಪಲನ್ನು ಕೊಡ್ತಾ ಇದ್ದೀನಿ ಅಷ್ಟೇ. ಇತರೆ ಇಲ್ಲಿ ಯಾವುದೇ ರೀತಿ ನಾವು ಕ್ಲೈಮ್ ಮಾಡೋದಿಲ್ಲ ಅಂತ ಬಂದರೆ 0 ಹುದ್ದೆಗಳಿದ್ದಾವೆ. ಮಹಿಳಾ ಅಭ್ಯರ್ಥಿಗಳಿಗೆ 2 ಹುದ್ದೆಗಳಿದ್ದಾವೆ, ಅವರು ಧಾರಾಳವಾಗಿ ಹಾಕ್ಬೋದು. ನಾನು ಕಾಂಪಿಟೇಷನ್ ಕೊಡ್ತೀನಿ ಅನ್ನೋ ಮನಸ್ಥಿತಿ ಇದ್ದರೆ. ಗ್ರಾಮೀಣ ಅಭ್ಯರ್ಥಿ ಒಂದಿದೆ, ಇದು ಗಂಡು ಮಕ್ಳಿಗೂ ಸಿಗುತ್ತೆ ಹೆಣ್ಮಕ್ಳಿಗೂ ಸಿಗುತ್ತೆ, ಅವ್ರವ್ರ ಪರ್ಸೆಂಟೇಜ್ ಮೇಲೆ ನಿಂತಿರುತ್ತೆ. ಇನ್ನು ಮಾಜಿ ಸೈನಿಕ ಅವರು ಕ್ಲೈಮ್ ಮಾಡ್ಕೊಳ್ತಾರೆ, ನಮಗೆ ಬರೋದಿಲ್ಲ, ಓಕೆನಾ. 4 ಹುದ್ದೆ ಇದೆ. 4 ಹುದ್ದೆನಲ್ಲಿ 3 ಹುದ್ದೆಗಳು ಹೆಣ್ಮಕ್ಳಿಗೆ ಸಿಗುತ್ತೆ, ಬಟ್ 2 ಹುದ್ದೆ, 1 ಹುದ್ದೆ ಮಾತ್ರ ಗಂಡು ಮಕ್ಳಿಗೆ ಸಿಗುತ್ತೆ. ಅದು ಏನು ಗ್ರಾಮೀಣ ಇದ್ದರೆ, ಓಕೆನಾ. ಈ ರೀತಿ ನೀವೇನು ಮಾಡಿ ಅನಾಲಿಸಿಸನ್ನು ಮಾಡ್ಕೊಳ್ತಾ ಹೋಗಿ, ಎಲ್ಲವೂ ಅಷ್ಟೇ, ಓಕೆನಾ. ಇನ್ನೇನಾದರೂ ಸಾಮಾನ್ಯ ಅಭ್ಯರ್ಥಿಗೆ, ಸರ್ ನಾನು ಯಾವುದೂ ಬೇಡ, ಬೆಂಗಳೂರು ದಕ್ಷಿಣದಲ್ಲಿ ನಾನು ಸಾಮಾನ್ಯ ಅಭ್ಯರ್ಥಿ ಆಗ್ತೀನಿ, ಯಾವುದೇ ರಿಸರ್ವೇಷನ್ ಕ್ಲೈಮ್ ಮಾಡೋದಿಲ್ಲ, ಅಥವಾ ನನಗೆ ಕ್ಯಾಸ್ಟ್ ಇನ್ಕಮ್ ಬರೋದಿಲ್ಲ, ನಾನು ಕ್ರಿಮಿಲೇಯರ್ ಒಳಗಡೆ ಕ್ರಿಮಿಲೇಯರ್ ವ್ಯಾಪ್ತಿಗೆ ಬಂದುಬಿಡ್ತೀನಿ, ನಾನು ಕ್ಲೈಮ್ ಮಾಡೋಕ್ಕಾಗೋದಿಲ್ಲ ಅಂದರೆ ಅವ್ರಿಗೆ ಸಂಬಂಧಪಟ್ಟ ಹಾಗೆ 2 ಹುದ್ದೆಗಳು ಸಾಮಾನ್ಯವೇ. ಸಾಮಾನ್ಯ ಅಂತಂದರೆ ಇದಕ್ಕೆ ಏನು ರಿಸರ್ವೇಷನ್ ಇರಲ್ಲ, ಗಂಡಾಗಲಿ ಹೆಣ್ಣಾಗಲಿ ಟಾಪಲ್ಲಿ ಬರೋವಂಥವ್ರಿಗೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 4 ಹುದ್ದೆ ಸಿಗುತ್ತೆ. ಇನ್ನು ಗ್ರಾಮೀಣ ಅಭ್ಯರ್ಥಿ 5 ಹುದ್ದೆಗಳು ಸಿಗುತ್ತೆ, ಓಕೆನಾ. ಕನ್ನಡ ಮೀಡಿಯಮು 1 ಹುದ್ದೆ ಸಿಗುತ್ತೆ. ಹಾಗಾದರೆ ಈ ಜನರಲ್ ಮೆರಿಟಲ್ಲಿ ಕಾಂಪೀಟ್ ಮಾಡೋವಂಥವ್ರು ಗಂಡು ಮಕ್ಕಳಿಗೆ ಎಷ್ಟು ಹುದ್ದೆ ಸಿಗುತ್ತೆ ಅಂತ ನೋಡೋದಾದರೆ, ಗಂಡು ಮಕ್ಕಳಿಗೆ 5 ಹುದ್ದೆಗಳು ಪ್ಲಸ್ ಕನ್ನಡ ಮಾಧ್ಯಮ 1 ಹುದ್ದೆ, ಓಕೆನಾ. ಪ್ಲಸ್ ಸಾಮಾನ್ಯ 2 ಹುದ್ದೆ, 5 7 8 ಹುದ್ದೆಗಳು ಗಂಡು ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ ಜನರಲ್ ಮೆರಿಟ್ ಮೇಲೆ ಅಪ್ಲಿಕೇಶನ್ ಹಾಕೋದಾದರೆ, ಓಕೆನಾ. ಹೀಗಾಗಿ ಅನಾಲಿಸಿಸನ್ನು ಮಾಡ್ತಾ ಹೋಗಿ. ಈ ಸ್ಟಾರ್ ಮಾರ್ಕ್ ಇರೋವಂಥವನ್ನ ಬೇರೆ ಯಾರಿಗೂ ಕೊಡೋದಿಲ್ಲ, ಅವ್ರು ಏನು ನಿಗದಿಪಡಿಸಿರ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾ ಹೋಗ್ತಾರೆ. ನೋಡಿ ಇಲ್ಲಿ ಸಾಮಾನ್ಯ ವರ್ಗದಲ್ಲಿ ಸ್ಟಾರ್, ಡಬಲ್ ಸ್ಟಾರ್ ಕೊಟ್ಟಿದ್ದಾರೆ. ಆ ಡಬಲ್ ಸ್ಟಾರ್ ಯಾರಿಗೆ ಅಂತಂದರೆ ಡೆಫ್ ಆ್ಯಂಡ್ ಹರ್ಡ್ ಇಯರಿಂಗ್, ಅಂದರೆ ಕಿವಿ ಮೂಗರು ಇರ್ತಾರಲ್ಲ, ಕಿವುಡರು ಮೂಗರು, ಅವ್ರಿಗೆ ಮಾತ್ರ ಆ ಹುದ್ದೆಯನ್ನು ಕೊಡ್ತಾರೆ. ಅವ್ರು ಬರಲಿಲ್ಲ ಅಂದರೆ ಹುದ್ದೆ ಹಾಗೆ ಕಳೆ ಉಳ್ಕೊಂಡ್ಬಿಡುತ್ತೆ, ಓಕೆನಾ. ಹಾಗಾಗಿ ಇಷ್ಟನ್ನು ನೋಡ್ಕೊಳ್ತಾ ಹೋಗಲಿ. ಬೆಂಗಳೂರು ದಕ್ಷಿಣ ಆಯಿತು. ಇದಾದ ನಂತರ ಚಿಕ್ಕಬಳ್ಳಾಪುರದ ಪರಿಸ್ಥಿತಿನೂ ಕೂಡ ಹಾಗೇ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ನೋಡ್ಕೊಳ್ಳಿ. ಪ್ರವರ್ಗ ಪರಿಶಿಷ್ಟ ಜಾತಿ ಪ್ರವರ್ಗ ಹೇಗೆ ಸಂಬಂಧಪಟ್ಟು ನೋಡೋದಾದರೆ
ಇತರೆಗೆ ಒಂದು ಇದೆ. ಇತರೆ ಅಂತಂದರೆ ಇಲ್ಲಿ ಈ ಕ್ಯಾಟಗರಿಗೆ ಸಂಬಂಧಪಟ್ಟಂಥವರು ಏನು ಮಾಡ್ಬೋದು, ಜನರಲ್ ಯಾರ್ದು ಎಷ್ಟು ಪರ್ಸೆಂಟೇಜ್ ಬರುತ್ತೋ ಅವ್ರು ಯಾರಾದರೂ ಆಗಿರಲಿ, ಮಾಜಿ ಸೈನಿಕ ಆಗಿರಲಿ, ಅಂಗವಿಕಲ ಅಭ್ಯರ್ಥಿ ಆಗಿರಲಿ, ಗ್ರಾಮೀಣ ಅಭ್ಯರ್ಥಿ ಯಾರ್ದು ಎಷ್ಟು ಪರ್ಸೆಂಟೇಜ್ ಇರ್ತದೋ ಅವ್ರಿಗೆ ಆ ಹುದ್ದೆಯನ್ನು ಕೊಟ್ಬಿಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಮಹಿಳೆಯರಿಗೂ ಒಂದು ಹುದ್ದೆ ಇಲ್ಲ, ಗ್ರಾಮೀಣ ಅಭ್ಯರ್ಥಿಯವ್ರಿಗಿಲ್ಲ, ಅಂಗವಿಕಲರಿಗಿಲ್ಲ, ಯಾರಿಗೂ ಇಲ್ಲ. ಓಕೆನಾ, ಯಾರ ಎಷ್ಟು ಪರ್ಸೆಂಟೇಜ್ ಬರ್ತದೋ ಅವ್ರಿಗೆ ಆ ಇದರಲ್ಲಿ ಏನು ಮಾಡ್ತಾರೆ, ಕೊಡ್ತಾ ಹೋಗ್ತಾರೆ. ಹೀಗಾಗಿ ಈಗ ಅನಾಲಿಸಿಸನ್ನು ಮಾಡ್ತಾ ಹೋಗಿ ನೆಕ್ಸ್ಟ್ ಇದಾದ ನಂತರ ಶಿವಮೊಗ್ಗಕ್ಕೆ ಬರೋಣ. 18 ಹುದ್ದೆಗಳಿದೆ, ತುಂಬ ಕಡಿಮೆ ಹುದ್ದೆಗಳಿದ್ದಾವೆ. ಇಲ್ಲಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಹೆಣ್ಮಕ್ಳು ಧೈರ್ಯವಾಗಿ ನಾನು ಕಾಂಪಿಟೇಷನ್ ಕೊಡ್ತೀನಿ ಅಂದರೆ ಅವ್ರಿಗೇನೂ ಸಮಸ್ಯೆ ಇಲ್ಲ. ಆಯಾ ಕ್ಯಾಟಗರಿಯನ್ನು ನೋಡಿಕೊಂಡು, ಕ್ಯಾಟಗರಿ ಇಲ್ಲ ಅಂದರೂ ಜನರಲ್ ಮೆರಿಟನ್ನು GM ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳ ಸ್ಥಾನವನ್ನು ನೋಡಿಕೊಂಡು, ಇಲ್ಲ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಫೈಟ್ ಮಾಡೇ ಮಾಡ್ತೀನಿ, ನಾನು ಟಾಪಲ್ಲಿ ಬಂದೇ ಬರ್ತೀನಿ, ಅರ್ಥ ಆಗ್ತಿದೆಯಲ್ಲ. ಹಾಗಾಗಿ ಟಾಪಲ್ಲಿ ಬರ್ತೀನಿ ಅಂತಂದಾಗ ನೀವೇನು ಮಾಡಬೇಕಾಗುತ್ತೆ, ನೋಡಬೇಕಾಗುತ್ತೆ. ಹೆಂಗೆ ಟಾಪಲ್ಲಿ ಬರೋವಂಥದ್ದು, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸರ್ ಹೆಂಗೆ ಟಾಪಲ್ಲಿ ಪರಿಗಣಿಸ್ತಾರೆ ಅಂತೇಳಿ ಒಂದು ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಈ 18 ಹುದ್ದೆಗಳಿದ್ದಾವೆ. ಉದಾಹರಣೆಗೆ ಟೋಟಲ್ ಹುದ್ದೆಗಳು ಎಷ್ಟಿದ್ದಾವೆ, 18 ಇದ್ದಾವೆ. 18ಅಲ್ಲಿ ಈ ಸಾಮಾನ್ಯಕ್ಕೆ 9 ಹುದ್ದೆಯನ್ನು ಕೊಡ್ತಾರೆ. ನೋಡಿ, ಇದೊಂದು ಪಾಯಿಂಟನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಟಾಪಲ್ಲಿ ಬರೋವಂಥವ್ರಿಗೆ 9 ಹುದ್ದೆಗಳು. 9 ಈ ಇದರಲ್ಲಿ ಟೋಟಲ್ ನಮಗೆ ಯಾವುದೋ ರಿಸರ್ವೇಷನ್ ಬೇಡ, ಈ ಮೂರನ್ನು ಮಾತ್ರ ಪರಿಗಣಿಸೋಣ. ಕನ್ನಡ ಮೀಡಿಯಮನ್ನು ಇಟ್ಕೊಳ್ಳೋಣ. ಕನ್ನಡ ಮೀಡಿಯಮಲ್ಲಿ 0 ಹುದ್ದೆಗಳಿದ್ದಾವೆ. ಇತರೆ ಮಹಿಳಾ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ, ಈ 3 ತಲುಪ ನಮಗೆ ಇಂಪಾರ್ಟೆಂಟು. ಇವನ್ನ ನೋಡ್ತಾ ಹೋಗೋಣ. ಇದರಲ್ಲಿ ನಮಗೆ ಟಾಪಲ್ಲಿ 3, 4, 5 ಟಾಪ್ 5ಅಲ್ಲಿ ಬಂದರೆ, ಟಾಪ್ 5ಅಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಈ ಯಾವುದೇ ರೀತಿ ಇದನ್ನು ಕ್ಲೈಮ್ ಮಾಡುವಂಥ ಅವಶ್ಯಕತೆ ಇಲ್ಲ. ಶಿವಮೊಗ್ಗದಲ್ಲಿ ಎಕ್ಸಾಮ್ ಬರೆದಿದ್ದೀರಿ, ಇವಾಗ ಯಾರೋ ಒಬ್ಬರು ಅಶೋಕನ್ ಅವರು ಎಕ್ಸಾಮ್ ಬರೆದಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರು ಕ್ಯಾಟಗರಿ ಕ್ಲೈಮ್ ಮಾಡೋದಿಲ್ಲ, ಅವರು ಟಾಪ್ 5ಅಲ್ಲೇ ಇದ್ದಾರೆ ಅಂದರೆ ಇಲ್ಲಿ ಯಾವುದನ್ನು ಕೂಡ ಅವರು ನೋಡೋದಿಲ್ಲ. ಗ್ರಾಮೀಣ ಅಭ್ಯರ್ಥಿಯನ್ನು ನೋಡ್ತಾರೆ, ಎರಡನೇದು, +3. ಅಶೋಕ್ ಆದರೆ ಟಾಪ್ 3ನಲ್ಲಿ ಇರಬೇಕು. ಅಶೋಕ್ ಅವರಿಗೆ ಅಪಾಯಿಂಟ್ ಆಗುತ್ತೆ. ಇನ್ನು ಹೆಣ್ಮಕ್ಳಾದರೆ ಯಾವುದೋ ರಿಸರ್ವೇಷನ್ ಬೇಡ ಅಂದರೆ +3 ಹುದ್ದೆ, ಸಾಮಾನ್ಯ ಅಭ್ಯರ್ಥಿ ಆದರೂ 3 ಹುದ್ದೆ ಹೆಣ್ಮಕ್ಳಿಗೆ ಕೊಟ್ಬಿಡ್ತಾರೆ 6 ಹುದ್ದೆಗಳಲ್ಲಿ. ಓಕೆನಾ, ಹಾಗಾಗಿ ಟಾಪ್ 3ನಲ್ಲಿ ಬರಬೇಕಾಗುತ್ತೆ ಅಶೋಕ್ ಅವರು. ಹಾಗಾಗಿ ಈ ರೀತಿ ಅನಾಲಿಸಿಸನ್ನು ಮಾಡ್ತಾ ಹೋಗಿ, ಇನ್ನು ಬೇರೆ ಯಾರು ಕೂಡ, ಎಲ್ಲರೂ ಕೂಡ ಮನಸ್ಥಿತಿ ನಾನು ಜನರಲಿ ಕಾಂಪೀಟ್ ಮಾಡ್ತೀನಿ ಅಂದರೆ ಟಾಪ್ 9 ಹುದ್ದೆಗಳು ಜನರಲಿ ಬರುತ್ತೆ. ಯಾರ್ಯಾರಿಗೆ ಬರ್ತದೆ, ಯಾರ್ಯಾರ ಎಷ್ಟು ಪರ್ಸೆಂಟೇಜು, ಮಹಿಳೆಯರನ್ನು ತೆಗಿಬೇಕಾಗುತ್ತೆ, ಅದರಲ್ಲಿ ಗ್ರಾಮೀಣ ಅಭ್ಯರ್ಥಿಯನ್ನು ತೆಗಿಬೇಕಾಗುತ್ತೆ, ಯೋಜನಾ ನಿರಾಶ್ರಿತರನ್ನು ತೆಗಿಬೇಕಾಗುತ್ತೆ. ಎಲ್ಲರನ್ನೂ ನೋಡಿಕೊಂಡು ನಾವು ಟಾಪ್ 3ನಲ್ಲಿ ಬೇಕಾ, ಟಾಪ್ 4ಅಲ್ಲಿ ಬೇಕಾ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇವಾಗ ಅರ್ಥ ಆಯಿತು ಅನ್ಕೊತೀನಿ. ಅರ್ಥ ಇಲ್ಲ ಅಂದರೆ ಮುಂದೆ ಮೈಸೂರದ್ದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನೋಡೋಣ ಬನ್ನಿ. ಓಕೆನಾ, ಮೈಸೂರಲ್ಲಿ ಪ್ರವರ್ಗ 1ಕ್ಕೆ ಹೋಗೋಣ. ಏನಂತೇಳಿ, ಪ್ರವರ್ಗ 1ದವರು ಮೈಸೂರಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಹೊರಡ್ತೀರಾ ಅಂತ ಇಟ್ಕೊಳ್ಳೋಣ. ಇತರೆ ಅಲ್ಲಿ ಯಾವುದೋ ನನ್ನ ರಿಸರ್ವೇಷನ್ ಇಲ್ಲ ಅಂತ ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ, 0 ಹುದ್ದೆಗಳಿದ್ದಾವೆ. ಮಹಿಳಾ ಅಭ್ಯರ್ಥಿ ಧೈರ್ಯವಾಗಿ ಆ ಪ್ರವರ್ಗದವರು ಇದ್ದರೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಅಂಗವಿಕಲ ವಿದ್ಯಾರ್ಥಿ *1 ಇದೆ, ಯಾರಿಗೆ ಬರ್ತದೆ ಅಂತ ನೋಡ್ಕೊಳ್ಳಿ, ಅವ್ರು ಅಪ್ಲೈ ಮಾಡ್ಕೊಳ್ಳಿ. ಒಟ್ಟು 2 ಹುದ್ದೆಗಳಿದ್ದಾವೆ. ಓಕೆನಾ, ಇನ್ನು ಬೇರೆ ಯಾರಾದರೂ ಗಂಡು ಮಕ್ಕಳಿದ್ರೆ ಅಥವಾ ಗ್ರಾಮೀಣ ಅಭ್ಯರ್ಥಿಗಳಿದ್ದರೆ ಅವರೆಲ್ಲ ಅಲ್ಲಿ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹಿಂದೆ ಮುಂದೆ ನೋಡಬೇಕಾಗುತ್ತೆ. ಬರಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಇಲ್ಲಿ GM ಹುದ್ದೆಗಳಿದ್ದಾವೆ, ಅಲ್ಲಿ ಕಾಂಪಿಟೇಷನನ್ನು ಅವ್ರು ಕೊಡಬಹುದಾಗಿದೆ. ಈ GM ಹುದ್ದೆದು ಇನ್ನೊಂದು ಸಲ ಕಾಂಪಿಟೇಷನ್ ಮಾಡ್ತೀನಿ, ಬನ್ನಿ ಕ್ಲಾರಿಫಿಕೇಷನ್ ಮಾಡ್ತೀನಿ ಏನಂತ ಹೇಳ್ಬಿಟ್ಟು. ಈಗ ಮೈಸೂರಲ್ಲಿ 4 ಹುದ್ದೆಗಳು ಸಾಮಾನ್ಯ ಅಂತಿದೆ. ಓಕೆನಾ, ಯಾರು ಬೇಕಾದರೂ ಇದರಲ್ಲಿ ಟಾಪ್ 4 ಬಂದಂಥವ್ರು, ಮೊದಲ 4 ಸ್ಥಾನದಲ್ಲಿ ಬಂದಂಥವ್ರಿಗೆ ಯಾರಾದರೂ ಆಗಲಿ ಅವ್ರಿಗೆ 4 ಹುದ್ದೆಗಳನ್ನ ಫಸ್ಟ್ ಕೊಡ್ತಾರೆ. ಮಹಿಳಾ ಅಭ್ಯರ್ಥಿ ಟಾಪ್ 7ಅಲ್ಲಿ ಯಾರ್ಯಾರು ಇರ್ತಾರೋ ಮಹಿಳೆಯರು ಅವ್ರಿಗೆ ಈ ಹುದ್ದೆಗಳನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾರು ಇದನ್ನೇ ಕ್ಲೈಮ್ ಮಾಡೋದು ತೋರಿಸೋದಿಲ್ಲ, ಅವರು ಕ್ಯಾಟಗರಿ ಪಾಟಗರಿ ಮತ್ತೊಂದು ಏನೂ ನೋಡಲ್ಲ. ಟಾಪ್ 7ಅಲ್ಲಿ ಇದೆಯಾ, ನಿಮ್ಮ ನೇರವಾಗಿ ಅವರು ಯಾವುದೇ ರೀತಿ ಇದಿಲ್ದಂಗೆ ಆದೇಶ ಪತ್ರವನ್ನು ಕೊಡ್ತಾರೆ. ಇನ್ನು ಗ್ರಾಮೀಣ ಅಭ್ಯರ್ಥಿ ಟಾಪ್ 5, ಗ್ರಾಮೀಣ ಅಭ್ಯರ್ಥಿ ಕ್ಲೈಮ್ ಮಾಡಿರ್ತಾರಲ್ಲ, ಆ ಗ್ರಾಮೀಣ ಅಭ್ಯರ್ಥಿಗಳಲ್ಲಿ ಟಾಪ್ 5 ಯಾರು ಇರ್ತಾರೋ ಅವ್ರಿಗೆ ಅವಕಾಶ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಮಾಜಿ ಸೈನಿಕರು, ಅವ್ರಿಗೂ ಕೂಡ ಇರುತ್ತೆ. ಕನ್ನಡ ಮಾಧ್ಯಮ ಇದೊಂದು ಹುದ್ದೆ ಇರುತ್ತೆ. ಈಗ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಯಾವುದೋ ರಿಸರ್ವೇಷನ್ ಇಲ್ಲ ಸರ್, ಕನ್ನಡ ಮೀಡಿಯಮ್ ಇದೆ, ರೂರಲ್ ಇದೆ, ಜನರಲ್ ಮೆರಿಟ್ಗೆ ಹಾಕಬೇಕು, ನಾನು ಮಹಿಳೆ ಅಲ್ಲ ಅಂತ ಇಟ್ಕೊಳ್ಳಿ. ಓಕೆನಾ, ಈ 4 ಹುದ್ದೆಗಳು ಸಿಗುತ್ತೆ. 4 ಹುದ್ದೆ ಪ್ಲಸ್ ಗ್ರಾಮೀಣ ಅಭ್ಯರ್ಥಿ 5 ಹುದ್ದೆ, 5, 4, 9 ಹುದ್ದೆ ಆಯಿತು. ಕನ್ನಡ ಮೀಡಿಯಮ್ ಒಂದು 10 ಹುದ್ದೆ. ಗಂಡು ಮಕ್ಕಳಿಗೆ ನಾನು ಯಾವುದೋ ರಿಸರ್ವೇಷನ್ ಕ್ಲೈಮ್ ಮಾಡಲ್ಲ ಅಂದರೆ ಮೈಸೂರಲ್ಲಿ 10 ಹುದ್ದೆಗಳು ಸಿಗುತ್ತೆ ಜನರಲ್ ಮೆರಿಟ್ಗೆ. ಓಕೆನಾ, ರಿಸರ್ವೇಷನ್ ಕ್ಲೈಮ್ ಮಾಡಿಲ್ಲ ಅಂದರೆ. ಅದೇ ಹೆಣ್ಮಕ್ಳಿಗೆ ಹೋದರೆ ಸರ್ ನಮ್ಮ ತಂದೆದು ಹಾಕೋಗಿಲ್ಲ ಬಿಡಿ, ಯಾಕೆ ಅಂತಂದರೆ ಗಂಡನ ಮದುವೆ ಆಗಿರುವಂಥ ಹೆಣ್ಮಕ್ಳು ಗಂಡನ ಆದಾಯ ಪ್ರಮಾಣವನ್ನು ಹಾಕಬೇಕಾಗುತ್ತೆ. ಹೆಣ್ಮಕ್ಳು ಏನಾದರೂ ಇನ್ ಕೇಸ್ ಯಾರ್ದಾದ್ರು ಆದಾಯ 8 ಲಕ್ಷ ಮೀರಿದ್ದರೆ ಅವ್ರೇನು ಮಾಡಬೇಕಾಗುತ್ತೆ, GM ಅಲ್ಲಿ ಕಾಂಪೀಟ್ ಮಾಡಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಹೇಳ್ತೀನಿ, ಈ 7 ಹುದ್ದೆಗಳು ಪ್ಲಸ್ಸು ಈ 4 ಹುದ್ದೆಗಳು 7, 4, 11 ಪ್ಲಸ್ ಗ್ರಾಮೀಣ ಅಭ್ಯರ್ಥಿ 5 ಹುದ್ದೆಗಳು 11, 5, 16 ಈ ಪ್ಲಸ್ಸು ಒಂದು ಕನ್ನಡ ಮೀಡಿಯಮ್ 17 ಹುದ್ದೆಗಳು ಈಸಿಯಾಗಿ ಏನಾಗುತ್ತೆ ಹೆಣ್ಮಕ್ಳಿಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ 17 ಹುದ್ದೆಗಳು ಮತ್ತು ಗಂಡು ಮಕ್ಕಳಿಗೆ ಬಂದಂಥ ಸಂದರ್ಭದಲ್ಲಿ
5 4 9 ಒಂದು 10 ಹುದ್ದೆಗಳು ನೋಡಿ. 10 ಹುದ್ದೆಗಳು ಗಂಡು ಮಕ್ಕಳಿಗೆ ಸಿಕ್ಕಿದ್ರೆ 17 ಹುದ್ದೆಗಳು ಹೆಣ್ಮಕ್ಳು ಸಿಗುತ್ತೆ, ಅಂದರೆ ಜನರಲ್ ಮೆರಿಟಲ್ಲಿ. ಈ ಕಾನ್ಸೆಪ್ಟನ್ನು ಇಟ್ಕೊಂಡು ನೀವು ಅಪ್ಲಿಕೇಶನನ್ನು ಆಗ್ತಾ ಹೋಗಿ. ಹೀಗೆ ಪ್ರತಿಯೊಂದು ಜಿಲ್ಲೆದನ್ನು ಕೂಡ ನೀವೇನು ಮಾಡಿ ಅನಾಲಿಸಿಸನ್ನು ಮಾಡಿ. ಚಾಮರಾಜನಗರದಲ್ಲೂ ಕೂಡ ಅನಾಲಿಸಿಸನ್ನು ಮಾಡ್ಕೊಳ್ಳಿ, ನಾನು ಎಲ್ಲ ಹಾಕೋದು ಹೇಗೆ ಅಂತೇಳಿ. ಇಲ್ಲಿ ರೋಸ್ಟರ್ ಇದೆ. ಏನಾದ್ರು ನಿಮಗೆ ಡೌಟ್ ಇದ್ದರೆ, ಯಾವ್ದಾದ್ರು ಜಿಲ್ಲೆದು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನಿಸಿದ್ರೆ ನಿಮಗೆ, ಇದನ್ನು ಮೀರಿ ನಿಮ್ಗೆ ಅರ್ಥ ಆಗ್ದಲೇ ನೀವೇನು ಮಾಡಿ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕೋ ಇದರ ಪೂರ್ಣ ಚಿತ್ರಣವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಎಲ್ಲ ವಿಡಿಯೋಗಳನ್ನ ರೆಡಿ ಮಾಡ್ತಾ ಇದ್ದೀವಿ. ಯಾವ ರೀತಿ ಜಾಬ್ಗೆ ಓದಬೇಕಾಗುತ್ತೆ, ಯಾವ ರೀತಿ ಪ್ರಶ್ನೆಗಳನ್ನ ತೆಗಿತಾರೆ ಅಂತಕ್ಕಂಥ ಎಲ್ಲ ಬ್ಲೂ ಪ್ರಿಂಟನ್ನೇ ಕೊಡ್ತೀನಿ. ಜೊತೆಗೆ ಆಲ್ರೆಡಿ TETಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಗಳಿದ್ದಾವೆ ಸ್ನೇಹಿತರೆ. GPSTಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಗಳಿದ್ದಾವೆ. ಸಂಪೂರ್ಣ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಉದಾಹರಣೆಗೆ ವಿಡಿಯೋಗಳಿದ್ದಾವೆ. ನೋಡ್ತಾ ಹೋಗಿ. GPSTR ಇವೆಲ್ಲ ಏನಾದರೂ ಇತ್ತೀಚೆಗೆ ವಸತಿ ಶಾಲೆಗಳ ಹುದ್ದೆ ಕೂಡ ಕಾನ್ಫರ್ಮ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಏನಾದರೂ ಅದಕ್ಕೆ BA B.Ed BSc B.Ed ಮಾಡ್ಕೊಂಡಿರುವಂಥವ್ರು ಇದ್ದರೆ ಜಾಯ್ನ್ ಆಗಿ, ಅಲ್ಲೂ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಜೊತೆಗೆ ನಾವು ಸಂಪೂರ್ಣ ವ್ಯಾಕರಣ ನೋಡಿ ಕನ್ನಡಕ್ಕೆ ಸಂಬಂಧಪಟ್ಟಾಗಿ ಅದ್ಭುತವಾದಂಥ ವಿಡಿಯೋ ಅಂತ ಮತ್ತೊಮ್ಮೆ ಹೇಳ್ತಾ ಸ್ನೇಹಿತರೆ, ಮುಂದೆ ಹೋಗೋಣ ಬನ್ನಿ. ಚಿಕ್ಕಮಗಳೂರು ಹುದ್ದೆಗಳ ವರ್ಗೀಕರಣವನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಉಡುಪಿ 10 ಹುದ್ದೆಗಳಿದ್ದಾವೆ, ನೋಡಿಕೊಂಡು ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕೊಳ್ಳಿ. ಏಕೆಂದರೆ ಇಲ್ಲಿ ಅನಾಲಿಸಿಸ್ ಮಾಡಬೇಕಾಗಿರೋದು ನೀವೇ. ನಾನಿಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕಾಂಪಿಟೇಷನ್ ಕೊಡ್ತೀನಿ, ನನಗೆ 1 ಪೋಸ್ಟ್ ಇದೆ, 2 ಪೋಸ್ಟ್ ಇದೆ, ನನಗೆ ಯಾವುದೂ ಬೇಡ, ನಾನು GM ಅಲ್ಲಿ ಕಾಂಪೀಟ್ ಮಾಡೋ ಒಂದು ಕೇಪಬಿಲಿಟಿ ಇದೆ, 2 ಹುದ್ದೆ ಇರಲಿ, ಕನ್ನಡ ಮೀಡಿಯಮ್ 1 ಹುದ್ದೆ ಇದೆ, ಗ್ರಾಮೀಣ ಅಭ್ಯರ್ಥಿಗೆ ಒಂದಿದೆ, ಅಷ್ಟೇ ಹುದ್ದೆಗಳಿಗೆ ನಾನು ಕಾಂಪೀಟ್ ಮಾಡ್ತೀನಿ ಅನ್ನೋ ಶಕ್ತಿ ನಿಮ್ಮಲ್ಲಿದ್ದರೆ ಖಂಡಿತ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಹೀಗೆ ಎಲ್ಲ ಆಯಾಯ ಸಂಬಂಧಪಟ್ಟಾಗಿ ರೋಸ್ಟರ್ ಇದೆ, ಆ ರೋಸ್ಟರ್ಗೆ ಸಂಬಂಧಪಟ್ಟಾಗಿ ನೋಡ್ಕೊಳ್ಳಿ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರು ನೋಡ್ಕೊಳ್ಳಿ, ಎಲ್ಲೆಲ್ಲಿ ಹುದ್ದೆಗಳಿದ್ದಾವೆ ಅಲ್ಲಿ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಅಲ್ಲಿ ಸಬ್ ಕೊಟ್ಟಿರೋದ್ರಿಂದ ABC ಇರೋದ್ರಿಂದ ಅವ್ರವ್ರು ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕೊಳ್ಳೋದು ಸೂಕ್ತ ಆಗುತ್ತೆ. ಓಕೆನಾ ಸರ್? ಎಲ್ಲ ಹಾಕೋದು ಅಂತ ನನ್ನನ್ನು ಕೇಳಬೇಡಿ, ನಾನು ಅದಕ್ಕೆ ಹೇಳೋದಿಲ್ಲ ಇಲ್ಲೇ ಹಾಕಿ ಅಂತೇಳಿ, ಮಾರ್ಗದರ್ಶನವನ್ನು ಕೊಡ್ಬೋದು, ನೋಡ್ಕೊಳ್ಳಿ, ಈಗ ಅನಾಲಿಸಿಸ್ ಮಾಡಿ ಅಂತೇಳಿ ಆಲ್ರೆಡಿ ಹೇಳಿದ್ದೀನಿ. ನಿರ್ಧಾರವನ್ನು ಕೈಗೊಳ್ಳುವಂಥವ್ರು ನೀವೇ ಆಗಿರಬೇಕು. ಬೆಳಗಾವಿಯಲ್ಲಿ ಕೂಡ 48 ಹುದ್ದೆಗಳಿದ್ದಾವೆ, ಅತಿ ಹೆಚ್ಚು ಹುದ್ದೆಗಳಿದ್ದಾವೆ, ನೋಡ್ಕೊಳ್ಳಿ. ಏನಾದರೂ ಕಾಂಪಿಟೇಷನ್ ಹಾಗಂತ ಎಲ್ಲರೂ ಕೂಡ ನಮಗೆ ಸಿಗುತ್ತೆ ಅಂತೇಳಿ ಹೆಚ್ಚು ಅಪ್ಲಿಕೇಶನ್ ಹಾಕುವಂಥ ಸಾಧ್ಯತೆಗಳು ಇರ್ತವೆ. ಹಾಗಂತ ಎಲ್ಲರೂ ಕೂಡ ಆ ರೀತಿ ಮನಸ್ಥಿತಿ ಆದರೆ ಕಡಿಮೆ ಅಪ್ಲಿಕೇಶನ್ ಹೋಗೋ ಸಾಧ್ಯತೆ ಇರುತ್ತೆ. ಜೊತೆಗೆ ಇವಾಗ ಏನಾಗ್ಬಿಟ್ಟಿದೆ, ಇಲ್ಲೊಂದು ದೊಡ್ಡ ಸಮಸ್ಯೆ ಅಂದರೆ 2-3 ಅಪ್ಲಿಕೇಶನ್ ಹಾಕೊಳ್ಳೋಕೆ ಅವಕಾಶ ಇಲ್ಲ. 2-3 ಅಪ್ಲಿಕೇಶನ್ ಹಾಕ್ಕೊಂಡು ಕೊನೆಯದಾಗಿ ಅಪ್ಲಿಕೇಶನ್ ಮಾಹಿತಿ ಸಿಕ್ಬಿಡ್ತು, ನಾನು ಇಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀನಿ, ಅಲ್ಲೋಗಿ ಬರೆಯೋಣ, ಇಲ್ಲೋಗಿ ಬರೆಯೋಣ, 3 ಕಡೆ ಅಪ್ಲಿಕೇಶನ್ ಹಾಕಿದ್ವಿ, ಎಕ್ಸಾಮ್ ಟೈಮಲ್ಲಿ ಡಿಸೈಡ್ ಮಾಡೋಣ ಅನ್ನೋ ಮನಸ್ಥಿತಿನ ಎರಡೂ ಕೂಡ ಇಲ್ಲ, ಅವಕಾಶಗಳಿಲ್ಲ. ಕಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದಾರೆ ಸ್ನೇಹಿತರೆ, 1 ಜಿಲ್ಲೆಗೆ ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕೆಂದರೆ ನೀವು ಅಲ್ಲಿ ಇಲ್ಲಿ ಗೊಂದಲ ಮಾಡ್ತೀರಿ, ಮತ್ತು ಆಲ್ ಟಿಕೆಟನ್ನು ಇದನ್ನು ಮಾಡ್ಕೊಳ್ಳೋವಂಥದ್ದು, ಸಬ್ಮಿಟ್ ಮಾಡೋವಂಥದ್ದು ಎಲ್ಲ ಗೊಂದಲ ಆಗುತ್ತೆ ಅಂತೇಳಿ, ನೋಡಪ್ಪ 1 ಕಡೆ ಎಲ್ಲಾದರೂ ಅಪ್ಲಿಕೇಶನ್ ಹಾಕೋ, ಅಚ್ಚುಕಟ್ಟಾಗಿ ಹೋಗಿ ಎಕ್ಸಾಮ್ ಬರೀ ಅಂತ ಏನು ಮಾಡಿಬಿಟ್ಟಿದ್ದಾರೆ, ಇಲಾಖೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ರೋಸ್ಟರನ್ನು ನೋಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿಗೆ ಎಷ್ಟೆಷ್ಟಿದ್ದಾವೆ ಕಲೆಕ್ಟ್ ಮಾಡ್ಕೊಳ್ಳಿ, ಜನರಲ್ ಮೆರಿಟ್ಗೆ ಎಷ್ಟು ಬರ್ತವೆ ಅಂತ ಇನ್ಫಾರ್ಮೇಷನ್ನ ಬರ್ಕೊಳ್ಳಿ. ಒಂದು ಕಡೆ ಬರ್ಕೊಂಡು ಏನು ಮಾಡಿ ಅನಾಲಿಸಿಸ್ ಮಾಡಿ ಅಳೆದು ತೂಗಿ ನೀವು ಏನು ಮಾಡಿ ಅಪ್ಲಿಕೇಶನನ್ನು ಹಾಕಿ. ಇನ್ನೂ ಟೈಮ್ ಇದೆ, 30ನೇ ತಾರೀಕುವರೆಗೂ ಟೈಮ್ ಇದೆ. ಹಾಗಾಗಿ ತುಂಬ ಅನಾಲಿಸಿಸನ್ನು ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇದಾದ ನಂತರ ಬಾಗಲಕೋಟೆಯಿಂದಲೂ ಕೂಡ 16 ಹುದ್ದೆಗಳಿದ್ದಾವೆ. ಇಲ್ಲಿ ಕ್ಯಾಟಗರಿ ಅಬ್ಸರ್ವ್ ಮಾಡ್ಕೊಳ್ಳಿ, ವುಮೆನ್ನ ಅಬ್ಸರ್ವ್ ಮಾಡ್ಕೊಳ್ಳಿ, ಮಹಿಳಾ ಅಭ್ಯರ್ಥಿನ ಅಥವಾ ಇತರೆ ಅಭ್ಯರ್ಥಿನ ಅಂತೇಳಿ. ಸಾಮಾನ್ಯ ಹುದ್ದೆಗಳನ್ನ ಪರಿಗಣಿಸಿ, ಇವೆಲ್ಲರಿಗೂ ಸಿಗ್ತವೆ. ಸಾಮಾನ್ಯ ಹುದ್ದೆಗಳು ಇದೇ ಕ್ಯಾಟಗರಿಯವ್ರಿಗೆ ಅಂತಿಲ್ಲ, ಟಾಪಲ್ಲಿ ಯಾರು ಬರ್ತಾರೋ ಅವ್ರಿಗೆ ಸಿಗ್ತಾ ಹೋಗ್ತವೆ, ನೋಡ್ಕೊಳ್ಳಿ. ನೆಕ್ಸ್ಟು ಇದಾದ ನಂತರ ಗದಗಲ್ಲೂ ಕೂಡ 14 ಹುದ್ದೆಗಳಿದ್ದಾವೆ, ನೋಡ್ಕೊಳ್ಳಿ ರೋಸ್ಟರ್ ವೈಸು. ನೆಕ್ಸ್ಟು ಇದಾದ ನಂತರ ಹಾವೇರಿನಲ್ಲೂ ಕೂಡ 15 ಹುದ್ದೆಗಳಿದ್ದಾವೆ. ನೆಕ್ಸ್ಟು ಇದಾದ ನಂತರ ರಾಯಚೂರು, ಇಲ್ಲಿ ಕೂಡ ಉಳಿಕೆ ಹುದ್ದೆಗಳ ಸಂಬಂಧಪಟ್ಟಂಗೆ 2 ಹುದ್ದೆಗಳು ಇದ್ದಾವೆ, ಇದನ್ನು ಕೂಡ ಅನಾಲಿಸಿಸನ್ನು ಮಾಡಿ ನೋಡ್ಕೊಳ್ಳಿ. ಇದಾದ ಮೇಲೆ ಬೀದರ್ ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟ 4 ಹುದ್ದೆಗಳಿದ್ದಾವೆ ಬೀದರಲ್ಲಿ. ಇದಿಷ್ಟು ಕೂಡ ಮಾಹಿತಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಡಿಯೋಗಳನ್ನ ನೋಡಿ ಅನಂತ ಜ್ಞಾನಧಾರೆ ಅಂತ ಟೈಪ್ ಮಾಡಿದ್ರೆ, ಅಥವಾ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುತ್ತೆ, ಅಥವಾ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಅದು ಸಂಬಂಧಪಟ್ಟಾಗೆ KAನವರು ನಡೆಸಿರ್ತಕ್ಕಂಥ ಎಲ್ಲ ಸಾಮಾನ್ಯ ಕನ್ನಡ ಜೊತೆಗೆ ಕಡ್ಡಾಯ ಕನ್ನಡ ಪರೀಕ್ಷೆಯ ಪ್ರಶ್ನೋತ್ತರಗಳ ವಿವರಣೆ ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ ಸ್ನೇಹಿತರೆ. ಅಲ್ಲಿ ನೋಡಿ ಎಕ್ಸಾಮ್ ಫೇಸ್ ಮಾಡೋದಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಜೊತೆಗೆ KAನವರು ಇದುವರೆಗೂ ಮಾಡಿರ್ತಕ್ಕಂಥ ಎಲ್ಲ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನ ಒಂದೇ ಕಡೆ ಕಟ್ಕೊಡುವಂಥ ಘಟಕವಾರು ಕಟ್ಕೊಡುವಂಥದ್ದು ನಮ್ಮ ವಿಡಿಯೋಗಳನ್ನ ನೋಡಿದರೆ ಅವರಿಗೆ ಗೊತ್ತಿರುತ್ತೆ. ನಾವು ಎಲ್ಲ ಕಂಟೆಂಟ್ ವೈಸನ್ನು ಕೊಟ್ಟಿದ್ದೀವಿ.
ಇವಾಗ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಯಾರಾದರೂ ಟೀಚರ್ ರಿಕ್ರೂಟ್ಮೆಂಟ್ ಇರೋರಿಗೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಯಾವ್ಯಾವ ಹುದ್ದೆ ಅಂತೇಳಿ. ಇನ್ನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಾಗ ಬಂದಂಥ ಸಂದರ್ಭದಲ್ಲಿ ವರ್ಣಮಾಲೆ ಏನೆಲ್ಲ ಪ್ರಶ್ನೆ ತೆಗೆದಿದ್ದಾರೆ ಅಂತ ಒಂದು ಕಡೆ ಕೊಟ್ಟಿದ್ದೀವಿ. ಸಾಕಷ್ಟು ಪರೀಕ್ಷೆಗಳ ಒಂದು ಎಲ್ಲ ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡಿ ವಿಭಕ್ತಿ ಪ್ರತ್ಯಯಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ರು ಅಂತಕ್ಕಂಥದ್ದನ್ನು ಒಂದು ಕಡೆ ಕಟ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸಂಧಿಗಳು ಸಂಬಂಧಪಟ್ಟಿಗೆ ಬಂದಿದ್ದಾದರೆ ಇದುವರೆಗೂ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಸಂಧಿಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ಒಂದೇ ಕಡೆ ಕಟ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ. ಜೊತೆಗೆ ನಮ್ಮ ವ್ಯಾಕರಣವನ್ನು ನೋಡಿದಂಥ ಸಂದರ್ಭದಲ್ಲೂ ಕೂಡ ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅಂತಕ್ಕಂಥದ್ದನ್ನು ಕೂಡ ಕಟ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ಯಾಕೆ ಅಂತಂದರೆ ಕನ್ನಡದಲ್ಲಿ ನಾವು ಈಸಿಯಾಗಿ ಅತಿ ಹೆಚ್ಚು ಅಂಕಗಳನ್ನ ತಕ್ಕೊಳ್ಬೋದು, ಹಾಗಾಗಿ ಅದನ್ನು ಕೂಡ ಕಟ್ಕೊಡೋ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಂದಿನ ತರಗತಿಗೆ